ನನ್ನ ಹೆಸರು ರಮೇಶ್ ಕೊಡ ಐ ಪಾಟೀಲ್ ಅಂತೇಳಿ. ಸೊ ನಾನು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಏನು ಮಾಡ್ತಿದ್ದೀನಿ, ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಓಕೆ, ಸೊ ಇವತ್ತು ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಓಕೆ, ಲೆವೆಲ್ 2 SSLC ವಿದ್ಯಾರ್ಥಿಗಳಿಗೆ ಏನು ಮಾಡ್ತಿದ್ದೀನಿ, ನಾನು ಇದನ್ನು ಟೀಚ್ ಮಾಡ್ತಿದ್ದೀನಿ. ಓಕೆ, ಸೊ ಫಸ್ಟ್ ಕ್ವಶನ್, ಚಸಿಸ್ ಅನ್ನೋ ಡ್ಯಾಶ್ನಿಂದ ಮಾಡಲ್ಪಟ್ಟಿರುತ್ತೆ ಅಂತೇಳಿ. ದ ಆನ್ಸರ್ ಇಸ್ ಲೋಹ. ಓಕೆ, ಸೊ ನಾವೇನು ಮಾಡ್ತೀವಿ ರೀ, ಮೆಟಲ್ನಿಂದ ಏನು ಮಾಡ್ತೀವಿ ರೀ, ಚಸ್ಸನ್ನು ತಯಾರು ಮಾಡ್ತೀವಿ. ಪ್ಲಾಸ್ಟಿಕ್ ಅಲ್ಲ, ತೈಲ ಅಲ್ಲ, ತೈಲವನ್ನು ನಾವೇನು ಮಾಡ್ತೀವಿ ರೀ, ಲೂಬ್ರಿಕೇಶನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಮರ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಚಸಿಸನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ. ಓಕೆ, ಚಸಿಸನ್ನು ಸ್ವಯಂ ದೇಹವನ್ನು ಸರಿಪಡಿಸಲು ಏನು ಮಾಡ್ತೀವಿ, ನಾವು ಬಳಸ್ತೀವಿ. ಅಂದ್ರೆ ಚಸಿಸ್ನ ಮೇಲೆ ಏನು ಮಾಡ್ತೀವಿ, ನಾವು ಆಟೋ ಬಾಡಿಯನ್ನು ಫಿಕ್ಸ್ ಮಾಡ್ತೇವೆ. ಓಕೆ, ಅದಕ್ಕೋಸ್ಕರ ಏನು ಮಾಡ್ತೀವಿ, ಚಸಿಸ್ ಬಳಸ್ತೀವಿ. ಸೊ ಚಸಿಸ್ ಅಂದರೆ ಏನು ರೀ, ಚಸಿಸ್ ಇದೇನು ರೀ, ವಾಹನದ ಕೆಳಭಾಗವಾಗಿದ್ದು ವಾಹನದ ಎಲ್ಲ ಯಂತ್ರೋಪಕರಣಗಳನ್ನು ಒಳಗೊಂಡಿರುತ್ತದೆ. ಇದೇನಾಗಿರ್ತೈತೆ ರೀ, ಇದೊಂದು ಆಯತಾಕಾರದ ಚೌಕಟ್ಟು ಆಗಿರ್ತೈತೆ. ಓಕೆ, ಸೊ ಈ ಥರ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಚಾನಲ್ ವಿಭಾಗವು ಡ್ಯಾಶ್ನಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಉಕ್ಕು. ಸೊ ಸ್ಟೀಲಿಂದ ಮಾಡಿರ್ತೇವೆ ನಾವು ಇದನ್ನು, ಚಾನಲ್ ವಿಭಾಗವನ್ನು. ಸೊ 3 ವಿಭಾಗಗಳು ಬರ್ತಾವೆ ರೀ. ಓಕೆ, ಚಾನಲ್, ಬಾಕ್ಸ್ ಮತ್ತು ಟ್ಯೂಬ್ಲರ್ ಅಂತೇಳಿ. ಚಾನಲ್, ಬಾಕ್ಸ್, ಟ್ಯೂಬ್ಲರ್. ಓಕೆ, ಸೊ ಇವುಗಳನ್ನು, ಈ ಚಾನಲನ್ನು ಇದರಿಂದ ಮಾಡಿರ್ತಾರೆ ಅಂತಂದ್ರೆ ಸ್ಟೀಲಿಂದ ಮಾಡಿರ್ತಾರೆ. ಓಕೆ, ಇದನ್ನೆಲ್ಲ ಯೂಸ್ ಮಾಡ್ತೇವೆ ಅಂತಂದ್ರೆ ಲಾಂಗ್ ಮೆಂಬರ್ಸ್ನೊಳಗೆ ಯೂಸ್ ಮಾಡ್ತೇವೆ ರೀ. ಇದನ್ನು ಕ್ರಾಸ್ ಮೆಂಬರ್ಸ್ ಒಳಗೆ ಯೂಸ್ ಮಾಡ್ತೇವೆ ರೀ. ಇದನ್ನು 2 ವೀಲರ್ ಮತ್ತು 3 ವೀಲರ್ಗಳಲ್ಲಿ ಏನು ಮಾಡ್ತೇವೆ ರೀ, ಬಳಸ್ತೇವೆ. ಇಷ್ಟು ನಿಮ್ಗೆ ಓದಿದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ. ಓಕೆ, ಡ್ಯಾಶ್ ಇಡೀ ಇಂಜಿನನ್ನು ಡ್ರೈವರ್ ಕ್ಯಾಬಿನ್ನಲ್ಲಿ ಅಳವಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಬಸ್ ಚಾಸಿಸ್ನಲ್ಲಿ ಏನು ಮಾಡಿರ್ತೇವೆ ರೀ, ನಾವು ಪೂರ್ತಿ ಇಂಜಿನನ್ನು ಡ್ರೈವರ್ನ ಹತ್ತಿರ ಏನು ಮಾಡಿರ್ತೇವೆ, ನಾವು ಫಿಕ್ಸ್ ಮಾಡಿರ್ತೇವೆ. ಸೊ ಇದಕ್ಕೇನಂತೇವೆ ನಾವು ಬಸ್ ಚಾಸಿಸ್ ಅಂತ ಕರಿತೇವೆ. ಇಲ್ಲಿ ಫುಲ್ ಫಾರ್ವರ್ಡ್ ಅಂತಂದ್ರೆ, ಸೊ ಇದು ಕಾರ್ ಒಳಗೆ ಇರ್ತೈತೆ ರೀ, ಅಂದ್ರೆ ಚಾಲಕನ ಮುಂದ್ಗಡೆ. ಸೊ ಇಂಜಿನ್ ಅಸೆಂಬ್ಲಿಯನ್ನು ಫಿಕ್ಸ್ ಮಾಡಿದ್ರೆ ಅದಕ್ಕೆ ಫುಲ್ ಫಾರ್ವರ್ಡ್ ಅಂತೇವೆ ರೀ. ಓಕೆ, ಸೊ ಮುಂಭಾಗದಲ್ಲಿ ಇಂಜಿನ್ ಅಂತಂತಂದ್ರೆ ಸೊ ಡ್ರೈವರ್ ಮುಂದ್ಗಡೆ. ಓಕೆ, ಸೊ ಇಷ್ಟು ಗೊತ್ತಿದ್ರೆ ಸಾಕು. ಇದು ಸೆಮಿ ಫಾರ್ವರ್ಡು ಆಗ್ತೈತೆ ರೀ ಒಮ್ಮೊಮ್ಮೆ, ಬಟ್ ಬಸ್ ಚಾಸಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಏನು ಮಾಡೋಣ ರೀ, 4x2 ಡ್ರೈವ್ ಚಸಿಸ್ ವಾಹನ ಎಂದರೇನು ಅಂತ ಏನು ಮಾಡೋಣ ಕೇಳೋಣ. ಓಕೆ, ಸೊ 4 ಅಂದ್ರೆ ಏನು ರೀ, ಇದು ಎಷ್ಟು ಚಕ್ರಗಳನ್ನು ಹೊಂದಿರುತ್ತೆ ಮತ್ತು ಇದು ಅದರಲ್ಲಿ ಎಷ್ಟು ಚಾಲನಾ ಚಕ್ರಗಳಾಗಿ ಇರ್ತವೆ ಅನ್ನೋದನ್ನು ಇದೇನು ಮಾಡ್ತೈತೆ ರೀ, ನಿಮಗೆ ವಿವರಣೆಯನ್ನು ನೀಡ್ತೈತಿ. ಓಕೆ, ಸೊ ಇಲ್ಲೇ ಇದೇನಾಗಿರ್ತೈತೆ ರೀ, 4 ಅಂದ್ರೆ 4 ಚಕ್ರಗಳನ್ನು ಒಳಗೊಂಡಿರ್ತೈತಿ. ಅದರಲ್ಲಿ ಈ 2 ಚಕ್ರಗಳು ಏನಾಗಿರ್ತಾವೆ ರೀ, ಚಾಲನಾ ಚಕ್ರಗಳಾಗಿರ್ತಾವೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಏನು ಕೇಳ್ಯಾನ್ರವ, 6x4 ಡ್ರೈವ್ ಚಸಿಸ್ ಅಂದ್ರೇನು, 6x4 ಕೇಳೋಣ. 6 ಅಂದ್ರೆ ಏನು ರೀ, ವಾಹನದ ಚಕ್ರಗಳು ಎಷ್ಟಿದಾವೆ ಅಂತ ಹೇಳ್ತೈತೆ ರೀ. ಇವು ಚಾಲನಾ ಚಕ್ರಗಳ ಬಗ್ಗೆ ಏನು ಮಾಡ್ತೈತೆ ರೀ, ವಿವರಣೆಯನ್ನು ನೀಡ್ತೈತೆ. ಓಕೆ, ಸೊ ದ ಆನ್ಸರ್ ಇಸ್, ಇದು 6 ಚಕ್ರಗಳನ್ನು ಒಳಗೊಂಡಿದ್ದು, ಇದರಲ್ಲಿ 4 ಚಕ್ರಗಳು ಚಾಲನಾ ಚಕ್ರಗಳಾಗಿವೆ ಅಂತೇಳಿ ಅರ್ಥ. ಓಕೆ, ಸೊ ಇಲ್ಲಿ ನೋಡ್ರಿ, ಹುಡ್. ಸೊ ಹುಡ್ಡನ್ನು ಡ್ಯಾಶ್ ತುಣುಕಿನಲ್ಲಿ ಏನು ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಹುಡ್ಡನ್ನು ಏನು ಮಾಡ್ತೇವೆ ನಾವು ಒಂದೇ ಸಿಂಗಲ್ ಪಟ್ಟಿಯಲ್ಲಿ ಏನು ಮಾಡ್ತೇವೆ ರೀ, ತಯಾರು ಮಾಡಿರ್ತೇವೆ. ಓಕೆ, ಹುಡ್ ಅಂದ್ರೆ ಗೊತ್ತ್ರಿ, ಇದಕ್ಕೆ ಇನ್ನೊಂದು ಹೆಸರು ಇರ್ತೀವಿ ರೀ, ಬಾನೆಟ್ಗೆ ಏನಂತೇವೆ ನಾವು, ಹುಡ್ ಅಂತೇವೆ ರೀ. ಬಾನೆಟ್ಗೆ ಏನಂತೇವೆ ನಾವು, ಹುಡ್ ಅಂತ ಕರಿತೀವಿ.
ಇದನ್ನ ಎದಕ್ಕೆ ಯೂಸ್ ಮಾಡ್ತೇವಪ್ಪ ಅಂತಂದ್ರೆ ಮಳೆಯ ನೀರು, ಧೂಳು, ಹೊರಗಿನ ಡಸ್ಟ್ ಎಲ್ಲ ಬಂದು ಸೊ ಇಂಜಿನ್ ಕ್ಯಾಬಿನಲ್ಲಿ ಕೂರಬಾರ್ದು ಅಂತೇಳಿ ಏನು ಮಾಡ್ತೇವೆ ನಾವು ಇಂಜಿನನ್ನು ಸಂರಕ್ಷಣೆ ಮಾಡಲು ಏನು ಮಾಡ್ತೇವೆ ರೀ ಬಾನೆಟನ್ನು ಬಳಕೆ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇಂಜಿನ್ ಸಿಲಿಂಡರ್ನ ವ್ಯಾಸವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ದ ಆನ್ಸರ್ ಇಸ್ ಬೋರ್. ಇಂಜಿನ್ ಸಿಲಿಂಡರ್ನ ಒಳಗಿನ ವ್ಯಾಸವನ್ನು, ಸೊ ಸಪೋಸ್ ಸಿಲಿಂಡರ್ ಐತೆ ಅಂತ ತಿಳ್ಕೊರಿ, ಇದರ ಒಳಗಿನ ವ್ಯಾಸವನ್ನು ಏನಂತೀವಿ ನಾವು ಬೋರ್ ಅಂತ ಕರಿತೀವಿ. ಓಕೆ, ಸೊ ದ ಆನ್ಸರ್ ಇಸ್ ಬೋರ್. ಸ್ಟ್ರೋಕ್ ಅಂದ್ರೆ ಏನು ರೀ? ಪಿಸ್ಟನ್ ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಅಥವಾ ಬಿ ಡಿ ಸಿಯಿಂದ ಟಿ ಡಿ ಸಿಗೆ ಒಂದು ಸರಿ ಸಂಪೂರ್ಣವಾಗಿ ಚಲಿಸಿದ್ರೆ ಏನಂತೀವಿ ನಾವು ಸ್ಟ್ರೋಕ್ ಅಂತೀವಿ. ಪಿಸ್ಟನ್ ಇದೇನು ಮಾಡ್ತೈತೆ ರೀ? ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಏನಾಗ್ತೈತೆ ರೀ? ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೈತೆ ರೀ. ಪವರ್, ಒಂದು ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಮಾಡಲು ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಕ್ಕೆ ಏನಂತೀವಿ ನಾವು ಪವರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಚಲಿಸುವ ಪಿಸ್ಟನನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ದ ಆನ್ಸರ್ ಇಸ್ ಸ್ಟ್ರೋಕ್. ಪಿಸ್ಟನ್ನ ಇಲ್ಲಿ ಟಿ ಡಿ ಸಿ ಐತೆ ಅಂತ ತಿಳ್ಕೊರಿ, ಇಲ್ಲಿ ಬಿ ಡಿ ಸಿ ಐತೆ ಅಂತ ತಿಳ್ಕೊರಿ. ಸೊ ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಒಂದು ಸರಿ ಬಂತಂದ್ರೆ ಒಂದು ಸ್ಟ್ರೋಕ್ ಒಮ್ಮೆ ಏನಾಕೈತೆ ರೀ? ಕಂಪ್ಲೀಟ್ ಆಕೈತಿ. ಇಲ್ಲ ಈ ಬಿ ಡಿ ಸಿಯಿಂದ ಟಿ ಡಿ ಸಿಗೆ ಹೋತಂದ್ರೆ ಒಂದು ಸ್ಟ್ರೋಕ್ ಏನಾಕೈತೆ ರೀ? ಕಂಪ್ಲೀಟ್ ಆಗ್ತೈತೆ. ಓಕೆ, ಸೊ ಮೇ ಬಿ ಟಿ ಡಿ ಸಿ ಆರ್ ಬಿ ಡಿ ಸಿ. ಇನ್ನು ಸೆಕೆಂಡ್ ಬರ್ತೈತೆ ರೀ ಬೋರ್. ಇಂಜಿನ್ ಸಿಲಿಂಡರ್ನ ಒಳಗಿನ ವ್ಯಾಸವನ್ನು ಏನಂತೀವಿ? ಬೋರ್ ಅಂತೀವಿ. ಸೊ ಪಿಸ್ಟನ್ ನಿಮ್ಗೆ ಗೊತ್ತೈತೆ ರೀ. ಸೊ ಟಿ ಡಿ ಸಿಯಿಂದ ಬಿ ಡಿ ಸಿ ಮೂವ್ಮೆಂಟ್ ಆಕೈತಿ. ಪವರ್, ಒಂದು ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಮಾಡಲು ಬೇಕಾಗಿರ್ತಕ್ಕಂಥ ಸಾಮರ್ಥ್ಯಕ್ಕೆ ಏನಂತೀವಿ ನಾವು ಪವರ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ. ಓಕೆ, ಪಿಸ್ಟನ್ ಸ್ಥಳಾಂತರವು ಟಿ ಡಿ ಸಿ ಬಿ ಡಿ ಸಿ ಚಲಿಸುವಾಗ ಪಿಸ್ಟನ್ನಿಂದ ಉಜ್ಜಿದ ಪರಿಮಾಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಪಿಸ್ಟನ್ನಿಂದ ಉಜ್ಜಿದ ಪರಿಮಾಣಕ್ಕಂತಂದ್ರೆ ಸಪೋಸ್ ಇಲ್ಲಿ ನಾವೊಂದು ಡಯಾಗ್ರಾಮ್ ತೆಗಿತೇನೆ ರೀ ನಿಮ್ಗೆ. ಓಕೆ, ಈ ಪಿಸ್ಟನ್ ಎಲ್ಲ ಐತ್ರಿ ಬಾಟಮ್ ಡೆಡ್ ಸೆಂಟರ್ನಾಗ ಐತಿ. ಇದು ಟಿ ಡಿ ಸಿ. ಸೊ ಪಿಸ್ಟನ್ ಟಿ ಡಿ ಸಿಯಿಂದ ಬಿ ಡಿ ಸಿಗೆ ಚಲಿಸುವಾಗ ಓಕೆ ಏರ್ ಆ್ಯಂಡ್ ಫ್ಯೂಲ್ ಮಿಕ್ಸ್ಚರ್ನ ಏನು ಮಾಡ್ತೈತೆ ರೀ? ಹೀರ್ಕೋತೈತಿ. ಆ ಹೀರಿಕೊಂಡ ಪರಿಣಾಮವನ್ನು ಏನಂತ ಕೇಳ್ಯಾರ ಅವ್ರು? ಆ ಹೀರಿಕೊಂಡ ವ್ಯಾಲ್ಯೂಮ್ಗೆ ಏನಂತ ಅಂತೇವೆ ಅಂತ ಕೇಳಿದಾರೆ ರೀ. ದ ಆನ್ಸರ್ ಇಸ್ ಸ್ವೆಪ್ಟ್ ವಾಲ್ಯೂಮ್. ಓಕೆ, ಆನ್ಸರ್ ಇಸ್ ಸ್ವೆಪ್ಟ್ ವಾಲ್ಯೂಮ್. ಇಲ್ಲಾಂದರೆ ಇದನ್ನು ಹಿಂಗೆ ಹೇಳ್ಬೋದು ರೀ. ಪಿಸ್ಟನ್ ಬಿ ಡಿ ಸಿಯಲ್ಲಿದ್ದಾಗ ಪಿಸ್ಟನ್ನ ಮೇಲಿನ ಪರಿಮಾಣವನ್ನು ಏನಂತ ಕರಿತೇವೆ ನಾವು? ಸ್ವೆಪ್ಟ್ ವಾಲ್ಯೂಮ್ ಅಂತ ಕರಿತೀವಿ. ಈ ಥರನೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿದ ಕೆಲಸವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಹೇಳ್ಯಾರ. ದ ಆನ್ಸರ್ ಇಸ್ ಪವರ್. ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಏನಂತೀವಿ ನಾವು? ಪವರ್ ಅಂತ ಕರಿತೀವಿ. ಬ್ರೇಕ್ ಹಾರ್ಸ್ ಪವರ್ ಅಂದ್ರೆ ಏನು ರೀ? ಸೊ ಕ್ರ್ಯಾಂಕ್ ಶಾಫ್ಟ್ಗೆ ಕೊನೆಯದಾಗಿ ವಿತರಣೆ ಆಗುವ ಶಕ್ತಿಗೆ ಏನಂತಾರೆ ನಾವು? ಬ್ರೇಕ್ ಹಾರ್ಸ್ ಪವರ್ ಅಂತೀವಿ ರೀ. ಸೊ ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತಂದ್ರೆ ಓಕೆ, ಸೊ ಇಂಜಿನ್ ಸಿಲಿಂಡರ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಟ್ಟು ಶಕ್ತಿಗೆ ಏನಂತೀವಿ ನಾವು? ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತೀವಿ. ಸೊ ಇನ್ನು ಹಾರ್ಸ್ ಪವರ್ ಅಂತಂದರೆ ಒಂದು ನಿಮಿಷದಲ್ಲಿ 4500 ಕಿಲೋಗ್ರಾಮ್ ಕೆಲಸ ಮಾಡಲು ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಏನಂತೀವಿ ನಾವು? ಹಾರ್ಸ್ ಪವರ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಅದೇ ಕ್ವಶನ್ ಕೊಟ್ಟಿದ್ದಾರೆ ರೀ ಅವರ. ಓಕೆ, ಒಂದು ನಿಮಿಷದಲ್ಲಿ 4500 ಕಿಲೋಗ್ರಾಮ್ ಕೆಲಸ ಮಾಡಲು ಬೇಕಾಗುವ ಶಕ್ತಿ ಏನಿದೆ? ಹಾರ್ಸ್ ಪವರ್. ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತಂದ್ರೆ ಒಂದು ಸಿಲಿಂಡರ್ನಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಒಟ್ಟು ಶಕ್ತಿಯನ್ನು ಏನಂತೀವಿ ನಾವು? ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಕರಿತೀವಿ. ಫ್ರಿಕ್ಷನ್ ಹಾರ್ಸ್ ಪವರ್ ಅಂತಂದರೆ ಎರಡು ವಿಭಿನ್ನ ಘಟಕಗಳ ನಡುವಿನ ಘರ್ಷಣೆಯಿಂದ ನಷ್ಟ ಆಗುವ ಶಕ್ತಿಗೆ ನಾವು ಏನಂತೀವಿ? ಫ್ರಿಕ್ಷನ್ ಹಾರ್ಸ್ ಪವರ್ ಅಂತೀವಿ. ಪವರ್ ಅಂದರೆ ಓಕೆ, ಸೊ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿದ ಕೆಲಸಕ್ಕೆ ಏನಂತೀವಿ ನಾವು? ಪವರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ. ಇದು ಕ್ರ್ಯಾಂಕ್ ಶಾಫ್ಟ್ಗೆ ಕೊನೆಯದಾಗಿ ವಿತರಿಸಲಾದ ಶಕ್ತಿಯಾಗಿದೆ ಅಂತ ಕೊಟ್ಟಾರೆ. ದ ಆನ್ಸರ್ ಇಸ್ ಬ್ರೇಕ್ ಹಾರ್ಸ್ ಪವರ್. ಇಂಡಿಕೇಟೆಡ್ ಹಾರ್ಸ್ ಪವರ್ ಏನು ರೀ? ಇಂಜಿನ್ ಸಿಲಿಂಡರ್ನಲ್ಲಿ ಉತ್ಪಾದನೆ ಆಗಿರತಕ್ಕಂಥ ಒಟ್ಟು ಶಕ್ತಿಯನ್ನು ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತೀವಿ ರೀ. ಫ್ರಿಕ್ಷನ್ ಹಾರ್ಸ್ ಪವರ್ ಅಂತಂದ್ರೆ ಘರ್ಷಣೆಯಿಂದ ನಷ್ಟವಾದ ಶಕ್ತಿಯನ್ನು ಫ್ರಿಕ್ಷನ್ ಹಾರ್ಸ್ ಪವರ್ ಅಂತೀವಿ. ಸೊ ಪವರ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮಾಡಿದ ಕೆಲಸವನ್ನು ಏನಂತೀವಿ ನಾವು? ಪವರ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಇಲ್ಲೇನು ಮಾಡ್ಯಾನ್ರ? ವಿಭಿನ್ನ ಹೊಂದಾಣಿಕೆಯ ನಡುವಿನ ಘಟಕಗಳ ನಡುವೆ ಇರುವ ಘರ್ಷಣೆಯಿಂದಾಗಿ ಶಕ್ತಿಯ ನಷ್ಟವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಹೇಳ್ಯಾನ್ರಿ. ಅಂದರೆ ಎರಡು ವಿಭಿನ್ನ ಘಟಕಗಳ ನಡುವೆ ಉತ್ಪಾದನೆ ಆಗುವ ಘರ್ಷಣೆಯಿಂದ ನಷ್ಟವಾಗುವ ಶಕ್ತಿಗೆ ಏನಂತೀವಿ ನಾವು? ಫ್ರಿಕ್ಷನ್ ಹಾರ್ಸ್ ಪವರ್ ಅಂತೀವಿ ರೀ. ಇಂಡಿಕೇಟೆಡ್ ಹಾರ್ಸ್ ಪವರ್ ಏನ್ರಿ? ಬ್ರೇಕ್ ಹಾರ್ಸ್ ಪವರ್ ಏನು? ಪವರ್ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೇನಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಬರ್ತೈತೆ ರೀ.
ಗಣ ಲೂಬ್ರಿಕೆಂಟ್ಗೆ ಉತ್ತಮ ಉದಾಹರಣೆ ಕೇಳ್ಯಾನ್ರಿ ಅವ ಗ್ರಾಫೈಟ್ ದ ಆನ್ಸರ್. ಸೊ ಯಾಕಪ್ಪ ಗಣ ಲೂಬ್ರಿಕೆಂಟ್ಗೆ ಗ್ರಾಫೈಟ್ ಅಂದ್ರೆ ಇಲ್ಲಿ 3 ಬರ್ತಾವೆ ರೀ ಗಣ ಲೂಬ್ರಿಕೆಂಟ್. ಒಂದನೇದು ಗ್ರಾಫೈಟ್ ಬರ್ತೈತೆ ರೀ, ಎರಡನೇದು ಟಾಕ್ ಮೈಕಾ ಬರ್ತೈತಿ, ಮೂರನೇದು ಇನ್ನೊಂದು ಬರ್ತೈತೆ ರೀ ಸೋಪ್ ಸ್ಟೋನ್. ವೆರಿ ಗುಡ್. ಓಕೆ, ಸೋಪ್ ಸ್ಟೋನ್ ಬರ್ತೈತೆ ರೀ. ಇವು 3 ಆನ್ಸರ. ಓಕೆ, ಮಿನರಲ್ ಆಯಿಲ್ ಏನ್ರಿ ಇದೆ? ಇದಲ್ಲ. SAE20 ಇದೇನ್ರಿ ಇದೆ? ಮೋನೋಗ್ರೇಡ್ ತೈಲ ರೀ ಇದು. ಇದೇನ್ರಿ ಇದೆ? ಮೋನೋಗ್ರೇಡ್ ಆಯಿಲ್. ಅಲ್ಯೂಮಿನಿಯಂ ಪೇಸ್ಟ್ ಏನೈತಲ್ರಿ ಇದೆ? ಇದು ಅರೆಗಣ ಲೂಬ್ರಿಕೆಂಟ್. ಇದೇನ್ರಿ ಇದೆ? ಅರೆಗಣ ಲೂಬ್ರಿಕೆಂಟ್. ಓಕೆ, ಗ್ರಾಫೈಟ್ ನಾವು ಇದಕ್ಕೆ ಇನ್ನೊಂದು ಅಂತೇವ್ರಿ ನಾವು ನೈಸರ್ಗಿಕ ಲೂಬ್ರಿಕೆಂಟ್ ಅಂತ ಕೂಡ ಏನು ಮಾಡ್ತೇವೆ ನಾವು ಗ್ರಾಫೈಟಿಗೆ ಕರಿತೇವೆ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರ್ತೈತೆ ರೀ ಅರೆಗಣ ಲೂಬ್ರಿಕೆಂಟ್ಗೆ ಉತ್ತಮ ಉದಾಹರಣೆ. ದ ಆನ್ಸರ್ ಇಸ್ ಅಲ್ಯೂಮಿನಿಯಂ ಪೇಸ್ಟ್. ಓಕೆ, ಇಲ್ಲಾಂದ್ರೆ ಇನ್ನೊಂದು ಬರ್ತೈತೆ ರೀ ಇದಕ್ಕೆ ಗ್ರೀಸ್ಗೂ ನಾವೇನಂತೇವೆ ರೀ ಅರೆಗಣ ಲೂಬ್ರಿಕೆಂಟ್ ಅಂತ ಕರಿತೇವೆ ರೀ. ಗ್ರಾಫೈಟ್ ಏನ್ರಿ ಇದೆ? ಗಣ ಲೂಬ್ರಿಕೆಂಟ್. ಇದು ದ್ರವ ಲೂಬ್ರಿಕೆಂಟ್. ಸೊ ಇದು ಏನ್ರಿ ಇದೆ? ಅರೆಗಣ ಲೂಬ್ರಿಕೆಂಟ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಲಿಕ್ವಿಡ್ ಲೂಬ್ರಿಕೆಂಟ್ಗೆ ಉತ್ತಮ ಉದಾಹರಣೆ. ದ ಆನ್ಸರ್ ಇಸ್ ಎಣ್ಣೆ. ಸೋಪ್ ಸ್ಟೋನ್ ಏನೈತಲ್ರಿ ಇದೆ? ಗಣ ಲೂಬ್ರಿಕೆಂಟ್ ಇದೆ. ಓಕೆ, ಅಲ್ಯೂಮಿನಿಯಂ ಪೇಸ್ಟ್ ಅರೆಗಣ ಲೂಬ್ರಿಕೆಂಟ್. ಇದು ಏನ್ರಿದೆ? ಗಣ ಲೂಬ್ರಿಕೆಂಟ್. ದ ಆನ್ಸರ್ ಇಸ್ ಎಣ್ಣೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೈತಿ. ನೆಕ್ಸ್ಟ್ ಏನ್ರಿ ನೈಸರ್ಗಿಕ ಲೂಬ್ರಿಕೆಂಟ್ಗೆ ಉತ್ತಮ ಉದಾಹರಣೆ ಏನ? ದ ಆನ್ಸರ್ ಇಸ್ ಗ್ರಾಫೈಟ್. ಓಕೆ, ಸೊ ತರಕಾರಿ ತೈಲ ಅಲ್ಲ. SAE20 ಇದು ಮೋನೋಗ್ರೇಡ್ ತೈಲ ರೀ. ಪಾಲಿಗ್ಲೋಕಲ್ ಇದು ಬೇರೆ ಥರದ ತೈಲ. ಬಟ್ ದ ಆನ್ಸರ್ ಇಸ್ ಗ್ರಾಫೈಟ್. ಸೊ ಇದಕ್ಕೆ ನಾವು ನೈಸರ್ಗಿಕ ತೈಲ ಅಂತ ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ ಸಿಂಥೆಟಿಕ್ ಲೂಬ್ರಿಕೆಂಟ್ಗೆ ಉತ್ತಮ ಉದಾಹರಣೆ ಕೇಳ್ಯಾರವ್ರ. ದ ಆನ್ಸರ್ ಇಸ್ ಪೆಟ್ರೋಲಿಯಂ ಆಯಿಲ್. ಸೊ ಅಲ್ಯೂಮಿನಿಯಂ ಪೇಸ್ಟ್ ಯಾಕೆ ಅಲ್ಪ ಅಂತಂದ್ರೆ ಇದೇನ್ರಿದೆ? ಅರೆಗಣ ಇದೆ, ಅರೆಗಣ ಲೂಬ್ರಿಕೆಂಟ್. ಸೊ ಇದು ಏನ್ರಿ? ಅರೆಗಣ ಲೂಬ್ರಿಕೆಂಟ್. ಇದು ಮೋನೋಗ್ರೇಡ್ ಆಯಿಲ್ ಇದೆ. ಸೊ ಹೀಗಾಗಿ ಮೋನೋಗ್ರೇಡ್ ಆಯಿಲ್. ಸೊ ಹೀಗಾಗಿ ದ ಆನ್ಸರ್ ಇಸ್ ಪೆಟ್ರೋಲಿಯಂ ತೈಲ. ನೆಕ್ಸ್ಟ್ ಬರ್ತೈತೆ ರೀ ಮೋನೋಗ್ರೇಡ್ ತೈಲಕ್ಕೆ ಉತ್ತಮ ಉದಾಹರಣೆ ಕೇಳ್ಯಾರವ್ರ. ಓಕೆ, ದ ಆನ್ಸರ್ ಇಸ್ SA20. ಸೊ ಇಲ್ಲೈತಲ್ರಿ SA20 W60 ಇದೇನ್ರಿ ಇದೆ? ಇದು ಮಲ್ಟಿಗ್ರೇಡ್ ಆಯಿಲ್ ರೀ. ಓಕೆ, ಇದು ಮಲ್ಟಿಗ್ರೇಡ್ ಮತ್ತು ಇದು ಮಲ್ಟಿಗ್ರೇಡ್. ದ ಮೋನೋಗ್ರೇಡ್ ಅಂತಂದರೆ ಸಿಂಗಲ್. SAE ಅಂತಂದ್ರೆ ಸೊಸೈಟಿ ಆಫ್ ಆಟೋಮೊಬೈಲ್ ಇಂಜಿನಿಯರ್ಸ್. ಓಕೆ, ಸೊ 20 ಅಂತಂತಂದ್ರೆ 20 ಡಿಗ್ರಿ ಸೆಲ್ಸಿಯಸ್ ಅಥವಾ 20 ಡಿಗ್ರಿ ಟೆಂಪ್ರೇಚರ್. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ ಮಲ್ಟಿಗ್ರೇಡ್ ಅಥವಾ ಬಹುದರ್ಜೆಯ ತೈಲ ಉತ್ತಮ ಉದಾಹರಣೆ. ದ ಆನ್ಸರ್ ಇಸ್ SAE20 W40 ಅಂತಂದ್ರೆ SAE ಅಂದರೆ ಸೊಸೈಟಿ ಆಫ್ ಆಟೋಮೊಬೈಲ್ ಇಂಜಿನಿಯರ್ಸ್. 20 W40 ಅಂತಂದ್ರೆ 20 ಡಿಗ್ರಿ ಸೆಲ್ಸಿಯಸ್ನಿಂದ 40 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರತಕ್ಕಂಥ ವಾಹನಗಳಲ್ಲಿ ಏನು ಮಾಡ್ತೇವೆ ನಾವು ಇವುಗಳನ್ನು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಮಿಶ್ರಿತ ಲೂಬ್ರಿಕೆಂಟ್ಗೆ ಉತ್ತಮ ಉದಾಹರಣೆ. ದ ಆನ್ಸರ್ ಇಸ್ ಕ್ಯಾಸ್ಟರ್ ಆಯಿಲ್. ಪಾಲಿಗ್ಲೋಕಲ್ ಅಲ್ರಿ, ಕಾರ್ಬನ್ ಅಲ್ಲ ಮತ್ತು ಸಿಲಿಕಾನ್ಗಳು ಕೂಡ ಅಲ್ಲ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಸಂಯುಕ್ತ ಲೂಬ್ರಿಕೆಂಟ್ಗೆ ಉತ್ತಮ ಉದಾಹರಣೆ. ಸಂಯುಕ್ತ ಲೂಬ್ರಿಕೆಂಟ್ ಅಂತಂದ್ರೆ ಇದನ್ನು ನಾವು ಕಾಂಬಿನೇಷನ್ ಮಾಡ್ತೇವೆ ರೀ. ಸೊ ದ ಆನ್ಸರ್ ಇಸ್ ಸಿಲಿಕಾನ್. ಪಾಲ್ಮೆಟಿಕ್ ಆ್ಯಸಿಡ್ ಅಲ್ರಿ, ಆಲಿಕ್ ಆಯಿಲ್ ಅಲ್ಲ. ಕ್ಯಾಸ್ಟರ್ ಆಯಿಲ್ ಏನ್ರಿದೆ? ಇದಕ್ಕೆ ನಾವೇನಂತೇವೆ ರೀ? ಇದು ಅಲ್ಲ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ನೈಸರ್ಗಿಕ ಲೂಬ್ರಿಕೆಂಟನ್ನು ಡ್ಯಾಶ್ನಿಂದ ತಯಾರಿಸಲಾಗಿರ್ತದೆ. ಸೊ ಅಲ್ಯೂಮಿನಿಯಂನಿಂದ ತಯಾರಿಸಲಾಗಿರ್ತೈತಿ. ಲೂಬ್ರಿಕೇಷನನ್ನು ಡ್ಯಾಶ್ ಕಡಿಮೆ ಮಾಡಲು ಏನು ಮಾಡ್ತೀವಿ ನಾವು ಬಳಸ್ತೀವಿ? ಘರ್ಷಣೆಯನ್ನು ಕಡಿಮೆ ಮಾಡಲು. ಕೂಲಿಂಗ್ ಅಲ್ರಿ, ಕೂಲಿಂಗನ್ನು ಕಡಿಮೆ ಮಾಡಲು ನಾವು ಅಂತ ಕೂಲಿಂಗ್ ಸಿಸ್ಟಮ್ ಯೂಸ್ ಮಾಡ್ತೇವೆ ರೀ. ಬಿಡಿ ಭಾಗಗಳು ತಪ್ಪು. ತಾಪಮಾನದಲ್ಲಿ ಇಳಿಕೆ ಅಲ್ಲ. ನೆಕ್ಸ್ಟ್ ಬರ್ತೈತೆ ರೀ ಸೊ ಗ್ಲಿಸರಿನ್ ಮತ್ತು ಇಥಿಲೀನ್ ಗ್ಲೈಕಾಲ್ನ ಕುದಿಯುವ ಬಿಂದು ಎಷ್ಟೈತೆ ಅಂತೇಳಿ. ಇದೆರಡು ಏನ್ರಿ ಇವ ಕೂಲಂಟ್. ಇವು ಎರಡು ಏನ್ರಿ ಕೂಲಂಟದ ಟೆಂಪ್ರೇಚರ್ ಕೇಳೋಣವ. 290 ಡಿಗ್ರಿ ಸೆಲ್ಸಿಯಸ್ಸಿಂದ 195 ಡಿಗ್ರಿ ಸೆಲ್ಸಿಯಸ್ ಇಸ್ ದ ಆನ್ಸರ್. ಸೊ ಕೂಲಂಟನ್ನು ಇದರಿಂದ ತಯಾರು ಮಾಡಿರಿ ಅಂತ ಕೇಂದ್ರವ ರಾಸಾಯನಿಕದಿಂದ ತಯಾರು ಮಾಡಿರ್ತೇವೆ ರೀ. ಸೊ ದ್ರವ ಅಲ್ಲ, ನೀರು ಅಲ್ಲ, ತೈಲ ಅಲ್ಲ. ಓಕೆ,
ನೆಕ್ಸ್ಟ್ ಕ್ವಶನ್, ಇದು ಕೂಲಿಂಗ್ ವ್ಯವಸ್ಥೆಯ ಭಾಗವಲ್ಲ ಅಂತ ಕೊಟ್ಟಾನ್ರಿ. ಬಾನೆಟ್ ರೀ, ಕೂಲಿಂಗ್ ಫ್ಯಾನ್ ಇರ್ತೈತೆ ರೀ, ಪ್ರೆಷರ್ ಕ್ಯಾಪ್ ಇರ್ತೈತೆ ರೀ, ರೇಡಿಯೇಟರ್ ಮೇಲೆ ಇರ್ತೈತಿ, ರೇಡಿಯೇಟರ್ ಇರ್ತೈತಿ. ಸೊ ಬಾನೆಟ್ ಏನಲ್ರಿ ಅಲ್ಲ, ಬಾನೆಟನ್ನು ನಾವೆಲ್ಲಿ ಯೂಸ್ ಮಾಡ್ತೇವೆ ರೀ, ಇಂಜಿನನ್ನು ಸಂರಕ್ಷಣೆ ಮಾಡಲು ಏನು ಮಾಡ್ತೀವಿ ರೀ, ಬಾನೆಟನ್ನು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್, ಕೂಲಂಟನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ. ಇಂಜಿನನ್ನು ತಂಪಾಗಿಸಲು ಏನು ಮಾಡ್ತೇವೆ ನಾವು, ಬಳಸ್ತೇವೆ. ಓಕೆ, ಇದು ತಪ್ಪು. ಫ್ರಿಕ್ಷನ್ ಕಡಿಮೆ ಮಾಡಲು ನಾವು ಏನು ಮಾಡ್ತೇವೆ ರೀ, ತೈಲವನ್ನು ಬಳಸ್ತೇವೆ. ಓಕೆ, ಹೀಟಿಂಗ್ ಇಂಜಿನ್, ದ ಆನ್ಸರ್ ಇಸ್ ನೋ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಇಂಜಿನ್ ತಾಪಮಾನದಲ್ಲಿ ಉತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಡ್ಯಾಶ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಂತ ಕೇಳೋಣ ನಾವು. ಓಕೆ, 70ರಿಂದ 85 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಏನು ಮಾಡ್ತೈತೆ ಇದೆ, ಉತ್ತಮ ಕಾರ್ಯಕ್ಷಮತೆಯನ್ನು ಏನು ಮಾಡ್ತೈತಿ, ನೀಡ್ತೈತಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಟ್ರಾನ್ಸ್ಮಿಷನ್ ಮೇಲೆ ಕೇಳೋಣ ನಾವು. ರೋಲಿಂಗ್ ಪ್ರತಿರೋಧಕ್ಕೆ ಉತ್ತಮ ಉದಾಹರಣೆ ರಸ್ತೆ ಮೇಲ್ಪದರದ ವಸ್ತುಗಳು ರೀ, ರಸ್ತೆ ಇಳಿಜಾರು ಅಲ್ಲ, ವಾಹನದ ವೇಗ ಅಲ್ಲ, ಮತ್ತು ಡ್ರೈವಿಂಗ್ ಅಭ್ಯಾಸಗಳು ಅಲ್ಲ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಗ್ರೇಡಿಯಂಟ್ ಪ್ರತಿರೋಧದ ಉತ್ತಮ ಉದಾಹರಣೆ ರಸ್ತೆ ಇಳಿಜಾರು ಹೌದು, ಹಣದುಬ್ಬರ ಅಲ್ಲ, ವಾಹನದ ವೇಗ ಅಲ್ಲ, ಮತ್ತು ಡ್ರೈವಿಂಗ್ ಅಭ್ಯಾಸಗಳು ಅಲ್ಲ. ಓಕೆ, ವಾಯು ಪ್ರತಿರೋಧಕ್ಕೆ ಬೆಸ್ಟ್ ಅಂದರೆ ವಾಹನದ ವೇಗ, ದ ಆನ್ಸರ್ ಇಸ್ ಡ್ರೈವಿಂಗ್ ಅಭ್ಯಾಸಗಳು ಅಲ್ಲ. ನೆಕ್ಸ್ಟ್, ಒಂದು ಸರಳವಾದ ಸಾರ್ವತ್ರಿಕ ಜಂಟಿ ಎಷ್ಟು ಯೋಗಗಳನ್ನು ಹೊಂದಿರ್ತೈತೆ ರೀ, ವಾಯ್ ಆಕಾರದ 2 ಯೋಗಗಳನ್ನು ಏನು ಮಾಡಿರ್ತೈತೆ, ಹೊಂದಿರ್ತೈತೆ. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳಂದ್ರೆ ಸುಖ ಆಟೋಮೊಬೈಲ್ನಲ್ಲಿ ಈ ತರಹದ ಸಾರ್ವತ್ರಿಕ ಜಂಟಿಯನ್ನು ಬಳಸೋದಿಲ್ಲ ಅಂತೇಳಿ. ಸಾರ್ವತ್ರಿಕ ಜಂಟಿ ಅಂದರೆ ಯೂನಿವರ್ಸಲ್ ಜಾಯಿಂಟ್ ರೀ. ಸೊ ಯಾವ್ದು ಬಳಸೋದಿಲ್ಲ ರೀ ನಾವು, ಕ್ರಾಸ್ ಟೈಪ್ ಬಳಸೋದಿಲ್ಲ, ಸ್ಥಿರ ವೇಗ ಬಳಸ್ತೇವೆ ರೀ, ಪಾಟ್ ಪ್ರಕಾರ ಬಳಸ್ತೇವೆ, ಮತ್ತು ರಬ್ಬರ್ ಅಲ್ಲದ ಕಪ್ಲಿಂಗನ್ನು ಏನು ಮಾಡ್ತೇವೆ ನಾವು. ದ ಆನ್ಸರ್ ಇಸ್ ರಬ್ಬರ್ ಅಲ್ಲದ ಕಪ್ಲಿಂಗ್. ದ ಕ್ರಾಸ್ ಟೈಪ್ ನಾವೇನು ಮಾಡ್ತೀವಿ ರೀ, ಬಳಸ್ತೇವೆ. ಓಕೆ, ಇದು ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದೆ, ಐ ಆಮ್ ರಿಯಲಿ ಸಾರಿ. ಸೊ ಇದನ್ನು ಚೇಂಜ್ ಮಾಡ್ಕೊರಿ. ದ ಆನ್ಸರ್ ಇಸ್ ರಬ್ಬರ್ ಅಲ್ಲದ ಜೋಡಣೆ. ಕ್ರಾಸ್ ಟೈಪ್ ಸ್ಥಿರ ವೇಗ ಮತ್ತು ಪಾಟ್ ವಿಧಾನವನ್ನು ಏನು ಮಾಡ್ತೇವೆ ನಾವು ಆಟೋಮೊಬೈಲ್ ಒಳಗಡೆ ಬಳಕೆ ಮಾಡ್ತೇವೆ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಪ್ರೊಪಲರ್ ಶಾಫ್ಟ್ನ ಗಾತ್ರದ ಆಯ್ಕೆಯು ಡ್ಯಾಶ್ನ ಆಧಾರದ ಮೇಲೆ ನಿರ್ಧರಿಸುತ್ತದೆ ನಿರಂತರ ಕಾರ್ಯಾಚರಣೆಯ ಟಾರ್ಕ್. ಯಾಕಪ್ಪ ಅಂತಂದ್ರೆ ಪ್ರೊಪಲರ್ ಶಾಫ್ಟ್ ಇರ್ತೈತಲ್ಲ ರೀ, ಇದು ಸಾಲಿಡ್ ಸರ್ಕ್ಯುಲರ್ ಶಾಫ್ಟ್ ಇರ್ತೈತಿ. ಇದೇನು ಮಾಡ್ಬೇಕಂತಂದ್ರೆ ಕಂಟಿನ್ಯೂಸ್ಲಿ ಏನು ಮಾಡ್ಬೇಕು ರೀ, ಗೇರ್ ಬಾಕ್ಸ್ನಿಂದ ಡಿಫ್ರೆನ್ಷಿಯಲ್ಗೆ ನಿರಂತರವಾಗಿ ಟಾರ್ಕನ್ನು ಏನು ಮಾಡ್ಬೇಕು ರೀ, ಇದು ಸಪ್ಲೈ ಮಾಡಬೇಕು. ಓಕೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬರ್ತೈತೆ ರೀ, ಫ್ರಂಟ್ ವೀಲ್ ಡ್ರೈವ್ಗಾಗಿ ಲೈವ್ ಫ್ರಂಟ್ ಆ್ಯಕ್ಸಲನ್ನು ಡ್ಯಾಶ್ ಮಾದರಿಯಲ್ಲಿ ಬಳಸಲಾಗುತ್ತದೆ. 4x2 ಡ್ರೈವ್, 4x2 ಡ್ರೈವ್ ಅಂದರೆ 4 ಚಕ್ರಗಳನ್ನು ಒಳಗೊಂಡು 2 ಚಕ್ರಗಳು ಚಾಲನಾ ಚಕ್ರಗಳಾಗಿರ್ತವೆ. ದ ಆನ್ಸರ್ ಇಸ್ 4x2 ಡ್ರೈವ್. ಸ್ಟಬ್ ಆ್ಯಕ್ಸಲನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ. ಚಕ್ರಗಳನ್ನು ತಿರುಗಿಸಲು ಏನು ಮಾಡ್ತಾರೆ ನಾವು, ಸ್ಟಬ್ ಆ್ಯಕ್ಸಲನ್ನು ಬಳಸ್ತೇವೆ. ಓಕೆ, ಇದರೊಳಗೆ ಸ್ಟಬ್ ಆ್ಯಕ್ಸಲ್ನ ವಿಧಗಳನ್ನು ಕೇಳ್ತಾನೆ. ಇಲಿಯಟ್, ರಿವರ್ಸ್ ಎಲಿಯಸ್, ಲೆಮಾಯಿನ್ ಮತ್ತು ರಿವರ್ಸ್ ಲೆಮಾಯಿನ್ ಇರ್ತಾವೆ ರೀ. ಇವನ್ನ ಒಂದು ಸ್ವಲ್ಪ ನೋಡ್ಕೊರಿ. ಓಕೆ, ಸ್ಟೇರಿಂಗ್ ಗೇರ್ನ ಪ್ರಮುಖ ಕಾರ್ಯಗಳು ಎಷ್ಟು ಇರ್ತಾವೆ ರೀ, 2 ಇರ್ತಾವೆ. ಓಕೆ, ಇನ್ನು ಸ್ಟೇರಿಂಗನ್ನು ವಾಹನಕ್ಕೆ ಡ್ಯಾಶ್ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತದೆ. ಟರ್ನಿಂಗ್ ರೀ, ನಿಲ್ಸಕ್ಕೆ ಬ್ರೇಕ್ ಯೂಸ್ ಮಾಡ್ತೇವೆ ರೀ, ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಸ್ಟೇರಿಂಗ್ ಯೂಸ್ ಮಾಡ್ತೇವೆ, ಫಿಕ್ಸಿಂಗ್ ಮಾಡೋಕ್ಕಲ್ಲ. ಅಂತಿಮ ಡ್ರೈವ್ನ ಕಾರ್ಯಗಳು ಡ್ಯಾಶ್ನ ಕಡಿತ ಮತ್ತು ಡ್ರೈವ್ನು 900 ವೇಗವನ್ನು ಕಡಿತ ಮಾಡ್ತೈತೆ ರೀ. ನೆಕ್ಸ್ಟ್ ಬರ್ತೈತೆ ರೀ, ಲೀಪ್ ಸ್ಪ್ರಿಂಗ್ನಲ್ಲಿ ಒದಗಿಸಲಾದ ಆರಂಭಿಕ ವಕ್ರತೆಯನ್ನು ಏನಂತೀವಿ ನಾವು, ಸ್ಪ್ರಿಂಗ್ ಕ್ಯಾಮರಾ ಅಂತ ಕರಿತೇವೆ. ಪಿಚ್ಚಿಂಗ್ ಅಲ್ರಿ. ಓಕೆ, ಡಿಪ್ಪಿಂಗ್ ಅಂದ್ರೆ ಏನು ರೀ, ವಾಹನಕ್ಕೆ ಬ್ರೇಕ್ ಹಾಕಿದಾಗ ವಾಹನವು ಮುಂದಕ್ಕೆ ಅಥವಾ ಹಿಂದಕ್ಕೆ ವಾಲೋದನ್ನು ಡಿಪ್ಪಿಂಗ್ ಅಂತೀವಿ ರೀ. ರೋಲಿಂಗ್ ಅಂತಂದ್ರೆ ವಾಹನವು ಉರುಳೋದಕ್ಕೆ ನಾವೇನಂತೀವಿ ರೀ, ರೋಲಿಂಗ್ ಅಂತ ಕರಿತೀವಿ. ದ ಆನ್ಸರ್ ಇಸ್ ಸ್ಪ್ರಿಂಗ್ ಕ್ಯಾಮ್ರಾ. ನೆಕ್ಸ್ಟ್ ಬರ್ತೈತೆ ರೀ, ವಾಹನವನ್ನು ಸಾಧ್ಯವಾದಷ್ಟು ಕಡಿಮೆ ದೂರ ಮತ್ತು ಸಮಯದಲ್ಲಿ ನಿಲ್ಲಿಸಲು ಸಾಧನ ಬ್ರೇಕ್ ರೀ, ಕ್ಲಚ್ ಅಲ್ಲ. ಕ್ಲಚ್ ಏನು ಮಾಡ್ತೈತೆ ರೀ, ಸೊ ಇದು ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡ್ತೈತೆ. ಓಕೆ, ಸೊ ಇದನ್ನು ನಾವು ಇಂಜಿನ್ ಮತ್ತು ಗೇರ್ ಬಾಕ್ಸ್ ನಡುವೆ ಏನು ಮಾಡ್ತೇವೆ, ಜೋಡಣೆ ಮಾಡಿರ್ತೇವೆ. ಇದು ಇಂಜಿನ್ ಟಾರ್ಕನ್ನು ಗೇರ್ ಬಾಕ್ಸಿಗೆ ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡೋ ಕ್ಲಚ್ ಬಳಸ್ತೇವೆ ನಾವು. ದ ಆನ್ಸರ್ ಇಸ್ ಬ್ರೇಕ್. ಏನು ಮಾಡ್ತೈತೆ ರೀ, ವಾಹನವನ್ನು ನಿಲ್ಲಿಸುವಂಥ ಕೆಲಸ ಮಾಡ್ತೈತಿ. ಗೇರ್ಗಳನ್ನು ನಾವು ಗೇರ್ ಬಾಕ್ಸ್ನಲ್ಲಿ ಬಳಸ್ತೀವಿ.
ಸ್ಟೇರಿಂಗ್, ಇದು ವಾಹನವನ್ನು ನಿಯಂತ್ರಣ ಮಾಡಲು ಏನು ಮಾಡ್ತೇವೆ ನಾವು ಸ್ಟೇರಿಂಗನ್ನು ಬಳಸ್ತೇವೆ. ಓಕೆ, ಇನ್ನು ಸೆಕೆಂಡ್ ಬರ್ತೈತೆ ರೀ, ಬ್ರೇಕ್ ಒಂದು ಡ್ಯಾಶ್ ಸೃಷ್ಟಿಸುವ ಸಾಧನ, ಘರ್ಷಣೆ ಸೃಷ್ಟಿ ಮಾಡ್ತೈತೆ ರೀ ಇದು. ಓಕೆ, ಬ್ರೇಕ್ ಶೂಗಳು ಏನು ಮಾಡ್ತಾವೆ ರೀ, ವೀಲ್ ಡ್ರಮ್ಮನ್ನು ಟಚ್ ಮಾಡೋದ್ರಿಂದ ಏನು ಉತ್ಪತ್ತಿ ಆಕೈತೆ ರೀ, ಫ್ರಿಕ್ಷನ್ ಕ್ರಿಯೇಟ್ ಆಕೈತಿ, ಅದ್ರ ಮುಖಾಂತರ ಏನಾಕೈತೆ ರೀ, ವಾಹನದ ಚಕ್ರಗಳು ನಿಲ್ತಾವೆ. ನೆಕ್ಸ್ಟ್, ಬ್ಯಾಟ್ರಿಯಿಂದ ನೇರ ಪ್ರವಾಹವನ್ನು ಎಳೆಯುವ ಮೂಲಕ ಇಂಜಿನನ್ನು ಪ್ರಾರಂಭಿಸೋದು ಸ್ಟಾರ್ಟಿಂಗ್ ಮೋಟಾರ್ ರೀ. ದ ಆನ್ಸರ್ ಇಸ್ ಓಕೆ. ಸೊ ಏನು ಮಾಡ್ತೈತೆ ರೀ, ಇದು 250 ಆಂಪಿಯರ್ ಕರೆಂಟನ್ನು ಏನು ಮಾಡ್ತೈತೆ ರೀ, ಸೊ ಬ್ಯಾಟ್ರಿಯಿಂದ ಏನು ಮಾಡ್ತೈತೆ ರೀ, ತೆಗೆದುಕೊಂಡು ಏನು ಮಾಡ್ತೈತೆ ರೀ, ಸ್ಟಾರ್ಟಿಂಗ್ ಮೋಟ್ರ್ನಲ್ಲಿರ್ತಕ್ಕಂಥ ಪೀನಿಯನ್ ಏನು ಮಾಡ್ತೈತಿ, ರೊಟೇಟ್ ಮಾಡ್ತೈತೆ. ಆ ಪೀನಿಯನ್ ಏನು ಮಾಡ್ತೈತೆ ರೀ, ಇಂಜಿನ್ನ ಫ್ಲೈವೀಲನ್ನು ಏನು ಮಾಡ್ತೈತಿ, ರೊಟೇಟ್ ಮಾಡ್ತೈತಿ. ಬ್ಯಾಟ್ರಿನ ಏನು ಮಾಡ್ತೀವಿ ನಾವು, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಸ್ಟೋರ್ ಮಾಡಲು ಬಳಸ್ತೀವಿ. ಓಕೆ, ಕಟ್ಔಟ್ ಯೂನಿಟ್, ಸೊ ಬ್ಯಾಟ್ರಿಯ ಸುರಕ್ಷತಾ ಸಾಧನ ಅಂತ ಕರಿತೀವಿ. ಇದೇನು ಮಾಡ್ತೈತೆ ರೀ, ಬ್ಯಾಟ್ರಿ 100% ಚಾರ್ಜ್ ಆತಪ್ಪ ಅಂತಂದ್ರೆ ಇದೇನು ಮಾಡ್ತೈತೆ ರೀ, ಸೊ ಬ್ಯಾಟ್ರಿಗೆ ಕರೆಂಟನ್ನು ಸಪ್ಲೈ ಮಾಡೋದನ್ನು ಇದೇನು ಮಾಡ್ತೈತೆ ರೀ, ನಿಲ್ಲಿಸ್ತೈತಿ. ಅಲ್ಟರ್ನೇಟರ್, ಸೊ ಅಲ್ಟರ್ನೇಟರ್ನ ಅದಕ್ಕೆ ಯೂಸ್ ಮಾಡ್ತೇವೆ ರೀ, ಬ್ಯಾಟ್ರಿಯನ್ನು ಚಾರ್ಜ್ ಮಾಡಲು ಯೂಸ್ ಮಾಡ್ತೇವೆ ರೀ. ಇದೇನು ಮಾಡ್ತೈತೆ ಅಂತಂದ್ರೆ ಅಲ್ಟರ್ನೇಟಿವ್ ಕರೆಂಟನ್ನು ಡೈರೆಕ್ಟ್ ಕರೆಂಟಾಗಿ ಏನು ಮಾಡ್ತೈತೆ ರೀ, ಕನ್ವರ್ಟ್ ಮಾಡ್ತೈತಿ. ಓಕೆ, ನೆಕ್ಸ್ಟ್, ಡ್ಯಾಶ್ ಆಟೋಮೊಬೈಲ್ನಲ್ಲಿರುವ ಬ್ಯಾಟ್ರಿಗೆ ಸುರಕ್ಷಿತ ಸಾಧನವಾಗಿದೆ. ಕಟ್ಔಟ್ ಯೂನಿಟ್ ರೀ, ಅಲ್ಟರ್ನೇಟರ್ ಅಲ್ಲ, ಇದು ಚಾರ್ಜ್ ಮಾಡ್ತೈತೆ ರೀ. ಇದು ವಾಹನವನ್ನು ಪ್ರಾರಂಭ ಮಾಡ್ತೈತಿ, ಇದು ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಸ್ಟೋರ್ ಮಾಡ್ತೈತಿ. ನೆಕ್ಸ್ಟ್, ವೋಲ್ಟೇಜ್ ನಿಯಂತ್ರಣದ ಕಾರ್ಯವು ವೋಲ್ಟೇಜನ್ನು ನಿಯಂತ್ರಿಸುವುದು. ಎಷ್ಟರಿಂದ 12 ವೋಲ್ಟಿಂದ 14.2 ವೋಲ್ಟ್ ಅಂತೇಳಿ ಇದನ್ನು ಬೈಪಾಟ್ ಹಾಕೊಂಡ್ಬಿಡ್ರಿ ನೀವು. ಓಕೆ, ಇದನ್ನು ಒಂದು ಸರಿನೂ ಕೇಳಿಲ್ಲ, ಬಟ್ ಇದು ಓಕೆ ಮೇ ಬಿ ಕೇಳ್ಬೋದು. ನೆಕ್ಸ್ಟ್, ಮಂಜು ದೀಪದ ಬಣ್ಣ ಡ್ಯಾಶ್ಗೆ ಬಳಸಲಾಗುತ್ತದೆ. ಹಳದಿ ರೀ, ಫಾಗ್ ಲ್ಯಾಂಪ್. ಕೆಂಪು, ಬ್ರೇಕ್ ಲೈಟ್. ಹಸಿರು, ಇಂಡಿಕೇಟರ್ ಲೈಟ್ ಅಲ್ರಿ, ಡ್ಯಾಶ್ಬೋರ್ಡ್ ಒಳಗೆ ಬಳಸ್ತಾರೆ ನಾವು ಅದನ್ನು. ವೈಟ್ ಲೈಟ್, ಹೆಡ್ಲೈಟ್. ಬಿಳಿ ಬಣ್ಣದ ಲೈಟಲ್ಲಿ ಯೂಸ್ ಮಾಡಿದ್ರೆ ನಾವು ಹೆಡ್ಲೈಟ್ ಒಳಗೆ ಬಳಸ್ತೇವೆ. ಇನ್ನು ಡ್ಯಾಶ್ನ ಕಾರ್ಯವು ಇಂಧನದ ಮಟ್ಟವನ್ನು ಇಂಧನ ಗೇಜ್ ರೀ, ಇದಕ್ಕೆ ಫ್ಯೂಲ್ ಗೇಜ್ ಅಂತೇವೆ ನಾವು. ಪೆಟ್ರೋಲ್ ಟ್ಯಾಂಕ್ ಒಳಗೆ ಇರ್ತೈತೆ ರೀ ಇದು. ಓಕೆ, ಫ್ಯೂಲ್ನ ಗುಣಮಟ್ಟವನ್ನು ಏನು ಮಾಡ್ತೈತೆ, ಸೂಚನೆ ಮಾಡ್ತೈತಿ. ಇಂಧನ ಮಾರ್ಗ ಅಲ್ರಿ, ಪೈಪ್ಲೈನ್ಸ್ ಇವ. ಇಂಧನ ಪಂಪ್ ಏನು ಮಾಡ್ತೈತೆ ರೀ, ಫ್ಯೂಲನ್ನು ಪಂಪ್ ಮಾಡ್ತೈತಿ ಫಿಲ್ಟರ್ಗೆ. ಇಂಧನ ಟ್ಯಾಂಕ್ ಇಂಧನವನ್ನು ಏನು ಮಾಡ್ತೈತೆ ರೀ, ಸ್ಟೋರ್ ಮಾಡ್ತೈತಿ. ನೆಕ್ಸ್ಟ್ ಬರ್ತೈತೆ ರೀ 50ನೇ ಕ್ವಶನ್. ಬ್ಯಾಟ್ರಿ ಕೇಸನ್ನು ಡ್ಯಾಶ್ನಿಂದ ಮಾಡಲ್ಪಟ್ಟಿರ್ತೈತೆ. ಪಾಲಿಪ್ರೊಪಿಲಿನಿಂದ ಏನು ಮಾಡ್ತೇವೆ ನಾವು, ಬ್ಯಾಟ್ರಿ ಕೇಸನ್ನು ಏನು ಮಾಡಿರ್ತೇವೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ರೀ. ಇಲ್ಲಿ ಹೇಳ್ತಾರೆ, ನಾನು ವಿದ್ಯುತ್ ಬಳಕೆಯನ್ನು ಡ್ಯಾಶ್ನಿಂದ ಅಳೆಯುತ್ತಾರೆ, ವೋಲ್ಟೇಜ್ನಿಂದ ಅಳಿತಾರೆ. ಕರೆಂಟನ್ನು ಅಳ್ಯಾಕೆ ಏನು ಮಾಡ್ತಾರೆ ನಾವು, ಮಲ್ಟಿಮೀಟರ್ ಯೂಸ್ ಮಾಡ್ತೀವಿ. ಓಮನ್ನು ಅಳ್ಯಾಕೆ ಓಮೀಟ್ರ್ ಅಥವಾ ಮಲ್ಟಿಮೀಟ್ರನ್ನ ಯೂಸ್ ಮಾಡ್ತೀವಿ. ವ್ಯಾಟನ್ನು ಅಳ್ಯಾಕೆ ಗೊತ್ತಿಲ್ಲ ರೀ, ಇದು ವ್ಯಾಟ್ ಏನು ರೀ, ಇದು ಜೌಲ್ನ ವ್ಯಾಟನ್ನು ಎದ್ರೊಳಗೆ ಅಳಿತಾರೆ ನಾವು, ಜೌಲ್ ಒಳಗೆ ಅಳಿತೇವೆ. ಓಕೆ, ಸೊ ಸೆಕೆಂಡ್ ಏನು ಮಾಡ್ತಿದ್ರಿ, ಡ್ಯಾಶ್ ಜೀವನದ ದೀರ್ಘಾವಧಿಯವರೆಗೆ ಶಕ್ತಿಯನ್ನು ಸಂಗ್ರಹಿಸುತ್ತದೆ. ಬ್ಯಾಟ್ರಿ ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಸ್ಟೋರ್ ಮಾಡ್ತೈತ್ರಿ. ಅಲ್ಟರ್ನೇಟ್ರ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ತೈತಿ. ಓಕೆ, ಇವೆರಡು ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಬರ್ತೈತೆ ರೀ, ಡ್ಯಾಶ್ ಪ್ರತಿರೋಧದ SI ಯೂನಿಟ್. ಪ್ರತಿರೋಧ ಅಂದ್ರೆ ಏನು ರೀ, ರೆಸಿಸ್ಟೆನ್ಸ್ದ SI ಯೂನಿಟ್ ಏನು ರೀ, ಓಮ. ಇಗ್ನಿಷನ್ ಕಾಯಿಲ್ ಏನು ಮಾಡ್ತೈತೆ ರೀ, ಇದು 12 ವೋಲ್ಟಿಂದ 22,000 ವೋಲ್ಟ್ಗೆ ಕರೆಂಟನ್ನು ಜಂಪ್ ಮಾಡ್ತೈತೆ ರೀ. ಓಕೆ, ಸೊ ಇಗ್ನಿಷನ್ ಕಾಯಿಲ್, ವೋಲ್ಟೇಜ್, ವ್ಯಾಟ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಮ್ಯಾಲೆಟನ್ನು ಡ್ಯಾಶ್ನಿಂದ ತಯಾರು ಮಾಡಿರ್ತಾರೆ ರೀ, ಮರದಿಂದ ತಯಾರು ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಬರ್ತೈತಿ, ಒಂದು ಸ್ಪ್ಯಾನರನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ. ಬೋಲ್ಟ್ ಮತ್ತು ನಟಗಳನ್ನು ಬಿಗಿಗೊಳಿಸಲು ಮತ್ತು ಸಡಿಲಗೊಳಿಸಲು ಏನು ಮಾಡ್ತಾರೆ ನಾವು, ಸ್ಪ್ಯಾನರನ್ನು ಬಳಕೆ ಮಾಡ್ತೇವೆ. ನೆಕ್ಸ್ಟ್ ಕ್ವಶನ್, ಇವೆಲ್ಲ ಈಸಿ ಅದಾವೆ ರೀ. ಓಕೆ, ಟೂಲ್ ಬಾಕ್ಸನ್ನು ಡ್ಯಾಶ್ಗೆ ಶೇಖರಿಸಲು ಬಳಸಲಾಗುತ್ತದೆ. ಮಟೀರಿಯಲ್ಸ್ ರೀ, ಟೂಲ್ಸ್ಗಳನ್ನು ಅಥವಾ ಮಟೀರಿಯಲ್ಸ್ಗಳನ್ನು ಓಕೆ ಶೇಖರಣೆ ಮಾಡಿಟ್ಕೊಳ್ಳಲು ಬಳಸ್ತೀವಿ. ತೈಲ ಇವೆಲ್ಲ ಅಲ್ಲ. ಸೆಕೆಂಡ್, ವಾಹನವನ್ನು ತೊಳೆಯಲು ಡ್ಯಾಶನ್ನು ಬಳಸಲಾಗುತ್ತದೆ. ಕಾರ್ ಸೋಪ್ ಬಳಸ್ತೀವಿ ರೀ, ಡಿಟರ್ಜೆಂಟ್ ಬಳಸೋದಿಲ್ಲ ರೀ, ಡಿಶ್ ಸೋಪ್ ಬಳಸೋದಿಲ್ಲ, ಪೌಡರ್ ಬಳಸೋದಿಲ್ಲ. ನೆಕ್ಸ್ಟ್ ಬರ್ತೈತೆ ರೀ, ಡ್ಯಾಶ್ ಧೂಳನ್ನು ತೆಗೆದುಹಾಕಲು ಮೊದಲು ಬಳಸಲಾಗುತ್ತದೆ ಮತ್ತು ಒದ್ದೆಯಾದ ಬಟ್ಟೆಯನ್ನು ಸ್ವಚ್ಛಗೊಳಿಸಲು ಡ್ಯಾಶ್ ಬಳಸಲಾಗುತ್ತದೆ. ಫಸ್ಟ್ ನೀರು ಯೂಸ್ ಮಾಡ್ತೇವೆ ನಾವು. ಕಿಟಕಿಗಳನ್ನು ಸ್ವಚ್ಛಗೊಳಿಸಲು ಕಿಟಕಿಗಳ ಒಳಗೆ ಮತ್ತು ಹೊರಗೆ ಎರಡು ಬದಿಗಳಲ್ಲಿ ನಾವೇನು ಮಾಡ್ತೀವಿ ರೀ, ವೃತ್ತಪತ್ರಿಕೆ ಅಥವಾ ನ್ಯೂಸ್ ಪೇಪರನ್ನು ಬಳಕೆ ಮಾಡ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ತಪ್ಪಾದ ಡ್ಯಾಶ್ ಮಟ್ಟ, ತೈಲ ಮಟ್ಟ ರೀ, ಇಂಜಿನ್ಗೆ ಗಂಭೀರವಾದ ಹಾನಿಯನ್ನು ಉಂಟು ಮಾಡುತ್ತದೆ. ತೈಲ ಮಟ್ಟ ಅಂದ್ರೆ ಆಯಿಲ್ ಲೆವೆಲ್ ಕಡಿಮೆ ಇತ್ತಪ್ಪ ಅಂತಂದ್ರೆ
ಸೊ ನಿಮ್ಮ ಇಂಜಿನ್ ಸೀಸ್ ಆಗಲು ಏನು ಮಾಡ್ತೈತೆ ರೀ ಇದು ಕಾರಣ ಆಗ್ತೈತೆ. ಸೊ ಅದಕ್ಕೆ ಏನು ಮಾಡ್ಬೇಕು ರೀ, ತಪ್ಪಾದ ತೈಲಮಟ್ಟ ನಿಮ್ಮ ಇಂಜಿನ್ಗೆ ಹಾನಿಯನ್ನು ಉಂಟು ಮಾಡಬಹುದು ಅಂತ ನೀವು ಬರಿಬೋದು. ಶೀತಕ ಅಲ್ರಿ, ಇಂಧನ ಅಲ್ಲ, ನೀರು ಅಲ್ಲ. ಶೀತಕ ಏನು ಮಾಡ್ತೈತೆ ರೀ, ಸೊ ಹೀಟನ್ನು ಡಿಸಿಪೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು. ಓಕೆ, ಇಂಜಿನನ್ನು ಕೂಲ್ ಮಾಡೋಕ್ಕೆ ಅಥವಾ ಇಂಜಿನ್ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಕೂಲೆಂಟನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್, ಇಂಜಿನ್ ಒಳಭಾಗವನ್ನು ಧೂಳು ಮತ್ತು ಕೀಟಗಳಿಂದ ಮುಕ್ತವಾಗಿರಿಸುವುದು ಯಾವುದ್ರಿ, ಏರ್ ಫಿಲ್ಟರ್. ಆಯಿಲ್ ಫಿಲ್ಟ್ರ್ ಇಂಜಿನ್ ಆಯಿಲನ್ನು ಕ್ಲೀನ್ ಮಾಡ್ತೈತಿ. ಇಂಧನ ಫಿಲ್ಟ್ರ್ ಪೆಟ್ರೋಲ್ ಮತ್ತು ಡೀಸೆಲನ್ನು ಏನು ಮಾಡ್ತೈತಿ ರೀ, ಕ್ಲೀನ್ ಮಾಡ್ತೈತಿ. ಸ್ಪ್ಲೈನರ್ ಅಲ್ಲ ಆನ್ಸರ್. ಓಕೆ, ಏರ್ ಫಿಲ್ಟರ್ನು ಡ್ಯಾಶ್ ವರ್ಷಕ್ಕೊಮ್ಮೆ ಕಿಲೋಮೀಟ್ರಿಗೊಮ್ಮೆ ಬದಲಾಯಿಸ್ಬೇಕು ರೀ. ಇದು ಕಿಲೋಮೀಟರ್. ಓಕೆ, 50,000 ಕಿಲೋಮೀಟ್ರಿಗೊಮ್ಮೆ ಬದಲಾವಣೆ ಮಾಡಬೇಕು. ಏರ್ ಫಿಲ್ಟರ್ನ ಡ್ಯಾಶ್ನಿಂದ ತಯಾರು ಮಾಡಿರ್ತೇವೆ ನಾವು, ಪೇಪರ್ನಿಂದ ತಯಾರು ಮಾಡಿರ್ತೇವೆ. ಓಕೆ, ಇವೆಲ್ಲ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಸೊ ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಅದರ ಮಿತಿ ಮೀರಿದ ತಡೆಯಲು ಸಾಧನದ ಮೂಲಕ ಹರಿಯುವ ದ್ರವವಾಗಿದೆ. ಏನ್ರಿ, ಕೂಲಂಟ್. ತೈಲ ಅಲ್ರಿ. ಓಕೆ, ಇಂಧನ ಅಲ್ಲ ಮತ್ತು ಏರ್ ಫಿಲ್ಟರ್ ಅಲ್ಲ. ಏರ್ ಫಿಲ್ಟರ್ ಏನು ಮಾಡಿದ್ರಿ, ಸೊ ಗಾಳಿಯಲ್ಲಿರ್ತಕ್ಕಂಥ ಧೂಳು ಮತ್ತು ಕೀಟಗಳನ್ನು ತೆಗೆದು ಶುದ್ಧವಾದ ಗಾಳಿಯನ್ನು ಇಂಜಿನ್ ಸಿಲಿಂಡರ್ಗೆ ಕಳುಹಿಸಿ ಕೊಡ್ತೇವೆ. ಇನ್ನು ಸೆಕೆಂಡ್ ಕ್ವಶನ್ ಬರ್ತೈತೆ ರೀ, ಪ್ರತಿ ಡ್ಯಾಶ್ ವರ್ಷಕ್ಕೊಮ್ಮೆ ಏನು ಮಾಡ್ಬೇಕು ರೀ, ವಾಹನದ ಶೀತಕವನ್ನು ಬದಲಾವಣೆ ಮಾಡ್ಬೇಕು ರೀ. 2 ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕಾ. ಓಕೆ, ಡ್ಯಾಶ್ ಅನ್ನೋದು ಗ್ರಾಹಕರ ತೃಪ್ತಿ ಮಟ್ಟವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ. ಗ್ರಾಹಕರ ಸೇವೆ. ವಾಹನದ ಮಾರಾಟ ಮತ್ತು ಮಾರ್ಕೆಟಿಂಗ್ನಲ್ಲಿ ಡ್ಯಾಶ್ ವ್ಯಕ್ತಿ ಅತ್ಯಂತ ಪ್ರಮುಖ ವ್ಯಕ್ತಿ, ವ್ಯಾಪಾರ ಮಾಡುವಂಥ ವ್ಯಕ್ತಿ, ಸೇಲ್ಸ್ಮ್ಯಾನ್. ಸೇಲ್ಸ್ಮ್ಯಾನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಓಕೆ, ಸೊ ಡ್ಯಾಶ್ ಸುರಕ್ಷತೆ ಕ್ಷೇತ್ರದಲ್ಲಿ ಸಹ ನಾವೀನ್ಯತೆ ಕಂಡು ಬಂದಿದೆ. ಪ್ರಯಾಣಿಕರಲ್ಲಿ. ಓಕೆ, ಕಸ್ಟಮರ್ ಸಲುವಾಗಿ ನಾವೇನು ಮಾಡ್ತೇವೆ ರೀ, ಸೊ ಸೇಫ್ಟಿಯನ್ನು ಭಾಳ ಮೇಂಟೈನ್ ಮಾಡ್ತೀವಿ. ಓಕೆ, ಸೆಕೆಂಡ್, ಈ ದಿನಗಳಲ್ಲಿ ಸೌರಶಕ್ತಿ ಆಧಾರಿತ ಕಾರುಗಳನ್ನು ಡ್ಯಾಶ್ ವಿನ್ಯಾಸಗೊಳಿಸಿದ್ರೆ ಅವು ಎಷ್ಟು ಕಿಲೋಮೀಟ್ರ್ ಓಡ್ತಾವೆ ಅಂತ ಅಂದ್ರೆ 80 ಕಿಲೋಮೀಟ್ರ್ ಏನು ಮಾಡ್ತಾವೆ ರೀ, ಒಂದು ಸರಿ ಚಾರ್ಜ್ ಮಾಡಿದ್ರೆ ಫುಲ್ಲಿ ಯೂಸ್ ಆಗ್ತೈತಿ. ಇನ್ನು ನೆಕ್ಸ್ಟ್, ವಿದ್ಯುತ್ ಮತ್ತು ಪೆಟ್ರೋಲ್ ಸಂಯೋಜನೆ ಕಾರುಗಳನ್ನು ಏನಂತ ಕರಿತೀವಿ ನಾವು, ಹೈಬ್ರಿಡ್ ಕಾರ್ ಅಂತ ಕರಿತೀವಿ. ಎಲೆಕ್ಟ್ರಿಕಲ್ ಅಂದರೆ ಎಲೆಕ್ಟ್ರಿಕ್ ಕಾರ್ಸ್ ರೀ. ಡೀಸೆಲ್ ಕಾರ್ ಬೇರೆ, ಸೋಲಾರ್ ಕಾರ್ ಬೇರೆ. ಸೋಲಾರ್ ಕಾರ್ ಅಂದರೆ ಸೊ ಸೂರ್ಯನ ಕಿರಣಗಳನ್ನು ಬಳಸಿ, ಓಕೆ, ಸೋಲಾರ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯನ್ನು ಕನ್ವರ್ಟ್ ಮಾಡಿ ಓಡಿಸುವಂಥ ಕಾರ್ಗಳಿಗೆ ಸೋಲಾರ್ ಎನರ್ಜಿ ಕಾರ್ ಅಂತೀವಿ ರೀ. ಓಕೆ, ಡೀಸೆಲ್ ಕಾರ್ ಅಂದ್ರೆ ಇದೆ. ಓಕೆ, ಕಾಂಪ್ರೆಷನ್ ಇಗ್ನಿಷನ್ ಇಂಜಿನ್ ಇದೆ. ಓಕೆ, ಸೊ ದ ಆನ್ಸರ್ ಈಸ್ ಹೈಬ್ರಿಡ್ ಕಾರ್. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಡ್ಯಾಶ್ ಕಂಪನಿ ಉತ್ಪಾದನಾ ಕಾರುಗಳಲ್ಲಿ ABS ಅನ್ನು ಅಂದರೆ ಆ್ಯಂಟಿಲಾಕ್ ಬ್ರೇಕಿಂಗ್ ಸಿಸ್ಟಮನ್ನು ಪ್ರಪ್ರಥಮವಾಗಿ ಪರಿಚಯಿಸಿದ ಕಂಪ್ನಿ ಯಾವುದಂತ ಕೇಳಣ್ರಿ, ದ ಮರ್ಸಿಡೀಸ್ ಬೆಂಜ್. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತೈತೆ ರೀ, ಚೆವಿಸ್ 93 ಕಾರ್ವೆಟ್ ಮೊದಲ ನಿಷ್ಕ್ರಿಯ ಕೀಲೆಸ್ ಎಂಟ್ರಿಯನ್ನು ಪರಿಚಯಿಸಿದವ್ರು ಯಾರು ರೀ, ಜನರಲ್ ಮೋಟರ್ಸ್. ಓಕೆ, ಒಂದು ಅಶ್ವಶಕ್ತಿಯು ಡ್ಯಾಶ್ಗೆ ಸಮನಾಗಿರ್ತೈತೆ ರೀ 4500 ಕಿಲೋಗ್ರಾಮ್. ಓಕೆ, ನೆಕ್ಸ್ಟ್ ಬರ್ತೈತೆ ರೀ, ಘರ್ಷಣಾ ಅಶ್ವಶಕ್ತಿಯು ಇದಕ್ಕೆ ಸಮ. ಓಕೆ, ಫ್ರಿಕ್ಷನ್ ಹಾರ್ಸ್ ಪವರ್ ಇಸ್ ಈಕ್ವಲ್ ಟು IHP ಮೈನಸ್ BHP. ಸೊ ಇದ್ರ ಫಾರ್ಮುಲಾ ಹೇಳ್ಬಿಡ್ತೇನೆ ನೋಡ್ರಿ ನಾನು ನಿಮ್ಗೆ, IHP ಇಸ್ ಈಕ್ವಲ್ ಟು BHP FHP ಪ್ಲಸ್ BHP ಇದ್ರ ಆನ್ಸರ್. ಓಕೆ, ಸೊ ಇಲ್ಲಿ ಏನು ಕೇಳ್ಯಾನ್ರಿ ಅಲ್ಲಿ ನಿಮಗೆ, ಫ್ರಿಕ್ಷನ್ ಹಾರ್ಸ್ ಪವರ್ ಕೇಳ್ಯಾನ್ರಿ. ಸೊ FHP ಈಸ್ ಈಕ್ವಲ್ ಟು IHP ಪ್ಲಸ್ ಇದ್ದಿದ್ದ ಈ ಕಡೆ ಹೋದ್ರೆ ಏನಾಕೈತೆ ರೀ, ಮೈನಸ್ ಆಕೈತಿ. FHP ಈಸ್ ಈಕ್ವಲ್ ಟು IHP ಮೈನಸ್ BHP. ದ ಆನ್ಸರ್ ಇಸ್ ದಿಸ್. ಓಕೆ, ಸೊ ನೆಕ್ಸ್ಟ್ ಬರ್ತೈತೆ ರೀ, ಸಿಂಥೆಟಿಕ್ ಲೂಬ್ರಿಕೆಂಟ್ಗೆ ಉತ್ತಮ ಉದಾಹರಣೆ ಸಂಸ್ಕರಿಸಿದ ಪೆಟ್ರೋಲಿಯಂ ತೈಲ. ಪ್ರಾಣಿಜನ್ಯ ತೈಲಕ್ಕೆ ಏನಂತೇವ್ರಿ ನಾವು, ಸಸ್ಯಜನ್ಯ ತೈಲ ಅಂತೇವ್ರಿ. ಗ್ರಾಫೈಟ್ ನೈಸರ್ಗಿಕ ತೈಲ, ಇದು ಸಸ್ಯಜನ್ಯ ತೈಲ. ದ ಆನ್ಸರ್ ಇಸ್ ಪೆಟ್ರೋಲಿಯಂ ತೈಲ. ಇನ್ನು ನೆಕ್ಸ್ಟ್ ಬರ್ತೈತೆ ರೀ ಕ್ವಶನ್. ಸೊ ಇದು ಕ್ರ್ಯಾಂಕ್ ಶಾಫ್ಟ್ಗೆ ಕೊನೆಯದಾಗಿ ವಿತರಣೆ ಆಗುವ ಶಕ್ತಿ ರೀ. ಸೊ ಬ್ರೇಕ್ ಹಾರ್ಸ್ ಪವರ್. ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂದರೆ ಇಂಜಿನ್ ಸಿಲಿಂಡರ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಟ್ಟು ಶಕ್ತಿಯನ್ನು ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಕರಿತೀವಿ. ಫ್ರಿಕ್ಷನ್ ಹಾರ್ಸ್ ಪವರ್ ಅಂದ್ರೆ ಎರಡು ವಸ್ತುಗಳ ನಡುವಿನ ಘರ್ಷಣೆಯಿಂದ ನಷ್ಟ ಆಗುವ ಶಕ್ತಿಗೆ ಏನಂತ ನಾವು ಫ್ರಿಕ್ಷನ್ ಹಾರ್ಸ್ ಪವರ್ ಅಂತೀವಿ. ಪವರ್ ಅಂತಂದ್ರೆ ಸೊ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೆಲಸ ಮಾಡಲು ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಏನಂತ ನಾವು ಪವರ್ ಅಂತ ಕರಿತೇವೆ. ಇನ್ನು ಚಸ್ಸಿಸನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ. ಸೊ ಆಟೋ ದೇಹವನ್ನು ಸರಿಪಡಿಸಲು ಅಥವಾ ಟು ಫಿಕ್ಸ್ ದ ಆಟೋ ಬಾಡಿ. ನೆಕ್ಸ್ಟ್ ಬರ್ತೈತೆ ರೀ, ಆಟೋಮೊಬೈಲ್ಗಳಲ್ಲಿ ಈ ಕೆಳಗಿನ ಸಾರ್ವತ್ರಿಕ ಕೀಲುಗಳನ್ನು ಬಳಸ್ತಾ ಇಲ್ಲ ಅಂದರೆ ಯೂನಿವರ್ಸಲ್ ಜಾಯಿಂಟ್ರಿ.
ಸೊ ರಬ್ಬರ್ ಅಲ್ಲದ ಜೋಡಣೆಯನ್ನು ನಾವು ಬಳಸೋದಿಲ್ಲ. ಇಂಜಿನ್ನಲ್ಲಿ ತೈಲ ಮಟ್ಟವನ್ನು ಅಳೆಯಲು ನಾವೇನು ಮಾಡ್ತೀವಿ ರೀ, ಡಿಪ್ಸ್ಟಿಕ್ಕನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಪ್ರಶ್ನೆ ಬರ್ತೈತ್ರಿ. ಓಕೆ, ನಯಗೊಳಿಸುವಿಕೆ ತೈಲವು ರಾಸಾಯನಿಕ ಸ್ಥಿರತೆಯಲ್ಲಿ ಡ್ಯಾಶ್ನಲ್ಲಿ ಕಾರ್ಯನಿರ್ವಹಿಸಬೇಕು. ಹೆಚ್ಚಿನ ತಾಪಮಾನದಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು. ಓಕೆ, ಕಡಿಮೆ ತಾಪಮಾನ ಅಲ್ಲ, ಕೊಠಡಿ ತಾಪಮಾನ ಅಲ್ಲ, ಮತ್ತು ಯಾವುದೂ ಅಲ್ರಿ, ಹೆಚ್ಚಿನ ತಾಪಮಾನ. ಈ ಕೆಳಗೆ ನೀಡುವ ವಿಷಯಗಳ ಸಂಬಂಧವು ಡಬ್ಲ್ಯೂ ವೋಲ್ಟೇಜ್ ಮತ್ತು ಕರೆಂಟ್, ವ್ಯಾಟ್ ವೋಲ್ಟೇಜ್ ಮತ್ತು ಕರೆಂಟ್ ಹೀಗಿರುತ್ತದೆ. ದ ಆನ್ಸರ್ ಈಸ್ ವ್ಯಾಟ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್. ದ ಆನ್ಸರ್ ಈಸ್ ಡಿ. ಓಕೆ, ಸೊ ಅತಿ ಸಣ್ಣ ಅಂತರವನ್ನು ನಿಖರವಾಗಿ ಅಳೆಯುವ ಸಾಧನ ಯಾವುದ್ರಿ, ಮೈಕ್ರೋಮೀಟರ್. ಇದಕ್ಕೆ ನಾವು ಸ್ಕ್ರೂ ಗೇಜ್ ಅಂತ ಏನು ಮಾಡ್ತೇವೆ ರೀ, ಕರಿತೇವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೈತೆ ರೀ. ಎಲೆಕ್ಟ್ರಿಕಲ್ ಬ್ಯಾಟ್ರಿ ಮತ್ತು ಇಂಜಿನ್ನ ಇಂಧನ ಶಕ್ತಿಯನ್ನು ಬಳಸುವ ಕಾರಣವಿದೆ. ಸೊ ಹೈಬ್ರಿಡ್ ಕಾರ್ ರೀ, ಅಂದರೆ ಇಲ್ಲಿ ನೀವು ಬ್ಯಾಟ್ರಿಯನ್ನು ಯೂಸ್ ಮಾಡ್ಬೋದು ರೀ, ಇಲ್ಲಾಂದರೆ ಇಂಟರ್ನಲ್ ಕಂಬಷನ್ ಇಂಜಿನ್ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರ್ತೈತೆ ರೀ, ಕ್ರ್ಯಾಂಕ್ ಶಾಫ್ಟ್ಗೆ ಕೊನೆಯದಾಗಿ ವಿತರಣೆ ಆಗುವ ಶಕ್ತಿ ಯಾವುದು ರೀ, ಬ್ರೇಕ್ ಹಾರ್ಸ್ ಪವರ್. ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂದರೆ ಸೊ ಇಂಜಿನ್ ಸಿಲಿಂಡರ್ನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಒಟ್ಟು ಶಕ್ತಿಗೆ ಇಂಡಿಕೇಟೆಡ್ ಹಾರ್ಸ್ ಪವರ್ ಅಂತ ಕರಿತೇವೆ. ಫ್ರಿಕ್ಷನ್ ಹಾರ್ಸ್ ಪವರ್ ಅಂದರೆ ಎರಡು ವಸ್ತುಗಳ ನಡುವೆ ಘರ್ಷಣೆಯಿಂದ ನಷ್ಟವಾಗುವ ಶಕ್ತಿಗೆ ಫ್ರಿಕ್ಷನ್ ಹಾರ್ಸ್ ಪವರ್ ಅಂತೀವಿ. ಹಾರ್ಸ್ ಪವರ್ ಅಂದರೆ 4500 ಕಿಲೋಗ್ರಾಮ್ ಕೆಲಸ ಮಾಡಲು ಬೇಕಾಗುವ ಶಕ್ತಿಗೆ ಏನಂತೀವಿ ನಾವು, ಹಾರ್ಸ್ ಪವರ್ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಅಂತಿಮ ಸಂಚಲನೆಯಲ್ಲಿ ಅಂದರೆ ಫೈನಲ್ ಡ್ರೈವ್ನಲ್ಲಿ ಹೆಚ್ಚಾಗಿ ಬಳಸುವ ಗೇರ್ನ ವಿಧ ಯಾವುದ್ರಿ, ಹೈಪಾಡ್ ಗೇರ್ಗಳು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬರ್ತೈತಿ. ಅಮಾನತು ವ್ಯವಸ್ಥೆಯ ಈ ಘಟಕವು ವಾಹನದ ತೂಕಕ್ಕೆ ಆಧಾರವನ್ನು ನೀಡುತ್ತದೆ. ಎಲ್ಲ ರೀ, ಸ್ಟ್ರಟ್ ರಾಡ್, ಸ್ಟ್ರಟ್ ಮತ್ತು ಸ್ಪ್ರಿಂಗ್. ಆನ್ಸರ್ ಇಸ್ ಮೇಲಿನ ಎಲ್ಲವೂ ಸರಿ. ನೆಕ್ಸ್ಟ್ ಕ್ವಶನ್ ಬರ್ತೈತಿ. ಓಕೆ, ಇಲ್ಲೇನಂದ್ರೆ ನಾವು ಚಾನಲ್ ವಿಭಾಗವು ಡ್ಯಾಶ್ನಿಂದ ಮಾಡಲ್ಪಟ್ಟಿದೆ, ಉಕ್ಕು. ಓಕೆ, ಚಾನಲ್ ವಿಭಾಗ ಅಂತಂದ್ರೆ ಚಾನಲ್ ಬಾಕ್ಸ್ ಮತ್ತು ಟ್ಯೂಬ್ಲರ್ ಸೆಕ್ಷನ್ ಬರ್ತಾವ್ರಿ. ಅದ್ರಾಗ ಇದನ್ನು ಎದರಿಂದ ಮಾಡಿರ್ತಾರೆ ಅಂತ ಏನು ಮಾಡ್ಯಾರ ನಾವು ಕೇಳೋಣ. ಎರಡನೇದು ಇಂಜಿನ್ ಟಾರ್ಕ್ನ ಏಕಮಾನ ನ್ಯೂಟನ್ ಮೀಟರ್. ಓಕೆ, ಸೊ ವ್ಯಾಟ್ ಅಲ್ರಿ, ವ್ಯಾಟನ್ನು ನಾವು ಜೌಲ್ ಒಳಗೆ ಹೇಳ್ತೀವಿ. ನ್ಯೂಟನ್ ಫೋರ್ಸ್ ರೀ, ನ್ಯೂಟನ್ ಸೆಕೆಂಡ್ ಅಂದ್ರೆ ನನಗೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಬ್ಯಾಟರಿ ಕೇಸನ್ನು ಡ್ಯಾಶ್ನಿಂದ ತಯಾರಿಸಿರ್ತಾರೆ, ಪಾಲಿಪ್ರೊಪಿಲಿನ್. ಇದನ್ನು ಭಾಳ ಸರಿ ಕೇಳ್ಯಾನ್ರಿ. ನೆಕ್ಸ್ಟ್ ಬರ್ತೈತೆ ರೀ, ಇಂಜಿನ್ನ ಒಳಭಾಗವನ್ನು ಧೂಳು ಮತ್ತು ಕೀಟಗಳಿಂದ ರಕ್ಷಣೆ ಮಾಡಲು ಏನು ಮಾಡ್ತೇವೆ ನಾವು, ಏರ್ ಫಿಲ್ಟರ್ನ ಬಳಸ್ತೀವಿ. ಕೂಲೆಂಟ್ ಫಿಲ್ಟರ್ ಅಲ್ರಿ, ಇರೋದಿಲ್ಲ. ಇದು ತೈಲ ಫಿಲ್ಟರ್ ಇರ್ತೈತೆ ರೀ. ಇದು ಇಂಜಿನ್ ಆಯಿಲನ್ನು ಏನು ಮಾಡ್ತೈತೆ ರೀ, ಕ್ಲೀನ್ ಮಾಡ್ತೈತಿ. ಇಂಧನ ಫಿಲ್ಟರ್ ಪೆಟ್ರೋಲ್ ಮತ್ತು ಡೀಸೆಲನ್ನು ಏನು ಮಾಡ್ತೈತೆ ರೀ, ಕ್ಲೀನ್ ಮಾಡ್ತೈತಿ. ನೆಕ್ಸ್ಟ್ ಪ್ರಶ್ನೆ. ಸೊ ಡ್ಯಾಶ್ ದೂರವನ್ನು ಕ್ರಮಿಸಿದ ನಂತರ ವಾಹನದ ತೈಲವನ್ನು ಬದಲಾಯಿಸಬೇಕು. 4000ರಿಂದ 15000 ಕಿಲೋಮೀಟರ್ ರೀ. ಓಕೆ, ಸೊ ಎವ್ರಿ ಸ್ಟ್ಯಾಂಡರ್ಡ್ ಟೈಮ್ ಅಂದ್ರೆ 3ರಿಂದ 4 ತಿಂಗಳ ಅಥವಾ ಇಷ್ಟರಿಂದ ಇಷ್ಟು ಕಿಲೋಮೀಟ್ರ್ ವಾಹನ ಚಲಿಸಿದ ಮೇಲೆ ಏನು ಮಾಡ್ಬೇಕು, ನಾವು ಇಂಜಿನ್ ತೈಲವನ್ನು ಬದಲಾವಣೆ ಮಾಡಬೇಕು. ಇಲ್ಲಾಂದರೆ ಗಾಡಿ ಸೀಸ್ ಆಗುವಂಥ ಚಾನ್ಸಸ್ ಇರ್ತೈತೆ. ಓಕೆ, ಸೆಕೆಂಡ್ ಬರ್ತೈತೆ ರೀ, ತೈಲವು ಹರಿಯುವ ಪ್ರತಿರೋಧವನ್ನು ಏನಂತೀವಿ ನಾವು, ಸ್ನಿಗ್ಧತೆ ಅಂತ ಕರಿತೀವಿ. ಓಕೆ, ಮೂರನೇದು ಫಾಗ್ ಲ್ಯಾಂಪ್ನ ಬಣ್ಣ ಏನಿರ್ತೈತೆ ರೀ, ಹಳದಿ ಇರ್ತೈತೆ. ಬಿಳಿ ಇತ್ತಂದ್ರೆ ಹೆಡ್ಲೈಟ್ ಇರ್ತೈತೆ ರೀ, ಅದು ಕೆಂಪು ಇತ್ತಂದ್ರೆ ಬ್ರೇಕ್ ಲೈಟ್ ಇರ್ತೈತೆ ರೀ, ಹಸಿರು ಇತ್ತಂತಂದ್ರೆ ಡ್ಯಾಶ್ ಬೋರ್ಡ್ ಲೈಟ್ ಇರ್ತೈತೆ. ಓಕೆ, ಈ ಥರನೇ ತಿಳ್ಕೊಬೋದು. ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ, ಚಸ್ಸೀಸನ್ನು ಡ್ಯಾಶ್ನಿಂದ ತಯಾರು ಮಾಡ್ತಾರೆ, ಲೋಹದಿಂದ ತಯಾರು ಮಾಡಿರ್ತಾವೆ ರೀ. ಓಕೆ, ಚಸ್ಸೀಸನ್ನು ದೇಹ ಸರಿಪಡಿಸಲು ಬಳಸಲಾಗ್ತೈತಿ. ಸ್ಟಬ್ ಎಕ್ಸನ್ನು ಡ್ಯಾಶ್ಗೆ ಬಳಸಲಾಗುತ್ತದೆ. ಚಕ್ರಗಳನ್ನು ತಿರುಗಿಸಲು ಬಳಸಲಾಗುತ್ತದೆ. ಇಂಜಿನ್ನ ಕಾರ್ಯವೇಗವನ್ನು ಅಳೆಯಲು ಏನು ಮಾಡ್ತೀವಿ ನಾವು, ಟ್ಯಾಕೋಮೀಟರ್ನ ಬಳಸ್ತೀವಿ. ಕ್ಯಾಲಿಪರ್ ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ಎರಡು ವಿರುದ್ಧ ಬದಿಗಳ ನಡುವಿನ ಅಂತರವನ್ನು ಅಳೆಯಲು ಏನು ಮಾಡ್ತೀವಿ ನಾವು, ಕ್ಯಾಲಿಪರ್ ಯೂಸ್ ಮಾಡ್ತೀವಿ. ಮೈಕ್ರೋಮೀಟರ್ ಅತಿ ಸಣ್ಣ ಅಂತರವನ್ನು ನಿಖರವಾಗಿ ಅಳೆಯಲು ಏನು ಮಾಡ್ತೀವಿ ನಾವು, ಮೈಕ್ರೋಮೀಟರ್ನ ಬಳಸ್ತೀವಿ. ಹೈಡ್ರೋಮೀಟರ್ ಒಂದು ದ್ರವದ ನಿರ್ದಿಷ್ಟ ಗುರುತ್ವಾಕರ್ಷಣೆ ಅಥವಾ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯಲು ಏನು ಮಾಡ್ತೀವಿ ನಾವು, ಹೈಡ್ರೋಮೀಟರ್ನ ಏನು ಮಾಡ್ತೀವಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ತೈತೆ ರೀ, ಬ್ರೇಕ್ಗಳನ್ನು ಸಾಮಾನ್ಯವಾಗಿ ಡ್ಯಾಶ್ಗೆ ಬಳಸಲಾಗುತ್ತದೆ. ವಾಹನವನ್ನು ನಿಲ್ಲಿಸಲು ಬ್ರೇಕ್ ಬಳಸ್ತೇವೆ ರೀ. ಟೂಲ್ ಬಾಕ್ಸನ್ನು ಡ್ಯಾಶ್ ಹೊಂದಿಸಲು ಉಪಕರಣಗಳು ರೀ, ಮಟೀರಿಯಲ್ಸ್. ಸೋಲಾರ್ ಎನರ್ಜಿ ಕಾರ್ ಎಷ್ಟು ಕಿಲೋಮೀಟ್ರ್ ರನ್ ಆಗ್ತೈತೆ ರೀ, 80 ಕಿಲೋಮೀಟ್ರ್ ಏನಾಗ್ತೈತೆ ರೀ, ಒಂದ್ಸರಿ ಫುಲ್ ಚಾರ್ಜ್ ಮಾಡಿದ್ರೆ ರನ್ ಆಗ್ತೈತೆ. ನೆಕ್ಸ್ಟ್ ಕ್ವಶನ್.
ಸೊ 4 ಚಕ್ರಗಳನ್ನು ಒಳಗೊಂಡಿದ್ದು, ಇದರಲ್ಲಿ 2 ಚಕ್ರಗಳು ಚಾಲನಾ ಚಕ್ರಗಳಿದ್ರೆ ಏನಂತ ಹೇಳೋದಕ್ಕೆ ನಾವು 4x2 ಡ್ರೈವ್ ಅಂತ ಕರಿತೇವೆ. 4 ಅಂದರೆ 4 ಚಕ್ರಗಳನ್ನು ಒಳಗೊಂಡಿದೆ, 2 ಅಂದರೆ ಅವೆರಡು ಚಾಲನಾ ಚಕ್ರಗಳಾಗಿವೆ ಅಂತ ಅರ್ಥ. ವಾಹನದ ಇಂಜಿನ್ ಡ್ಯಾಶ್ ತಾಪಮಾನದಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ತೋರಿಸುತ್ತದೆ, 70ರಿಂದ 85 ಡಿಗ್ರಿ ಸೆಲ್ಸಿಯಸ್. ಸ್ಪ್ರಿಂಗ್ ಅನ್ನು ಡ್ಯಾಶ್ ಪ್ಯಾರಾಮೀಟರ್ನಲ್ಲಿ ನಿರ್ದಿಷ್ಟಪಡಿಸಲಾಗಿರುತ್ತದೆ. ಸ್ಪ್ರಿಂಗ್ ಸ್ಟಿಫ್ನೆಸ್ ಅಂತ ಕರಿತೀವಿ ಇದಕ್ಕೆ, ಹ್ಯಾವಿಂಗ್ ಅಲ್ಲ. ಬಾಟಮಿಂಗ್ ಅಂತಂದ್ರೆ ಗಾಡಿ ಮೇಲೆ ನೀವು ಓವರ್ಲೋಡ್ ಮಾಡಿದಾಗ ಏನಾಗ್ತೈತ್ರಿ, ವಾಹನದ ಸ್ವಲ್ಪ ಕೆಳಗೆ ಭಾಗದಂತ ಏನು ಕಾಣಿಸ್ತೈತ್ರಿ, ಅದಕ್ಕೆ ಬಾಟಮಿಂಗ್ ಅಂತ ಕರಿತೀವಿ. ಡಿಪ್ಪಿಂಗ್ ಅಂದ್ರೆ ನೀವು ವಾಹನಕ್ಕೆ ಬ್ರೇಕ್ ಹಾಕಿದಾಗ ಅದೇನು ಮಾಡ್ತೈತ್ರಿ, ಹಿಂದಕ್ಕೆ ಅಥವಾ ಮುಂದಕ್ಕೆ ವಾಲ್ದಂಗೆ ಕಾಣಿಸ್ತೈತ್ರಿ, ಅದಕ್ಕೆ ನಾವು ಏನಂತೀವಿ ಡಿಪ್ಪಿಂಗ್ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ತೈತ್ರಿ. ಸೊ ವೋಲ್ಟೇಜ್ ನಿಯಂತ್ರಕದ ಕಾರ್ಯವು ಡ್ಯಾಶ್ ವೋಲ್ಟೇಜನ್ನು ನಿಯಂತ್ರಿಸುತ್ತದೆ, 12 ವೋಲ್ಟಿಂದ 14.2 ವೋಲ್ಟೇಜ್. ಇದು ಗೊತ್ತೈತ್ರಿ ನಿಮ್ಗೆ. ಪ್ರಸ್ತುತ ವೋಲ್ಟೇಜ್, ವಿದ್ಯುತ್ ಪ್ರವಾಹ ಮತ್ತು ರೋಧವನ್ನು ಅಳೆಯಲು ನಾವು ಏನು ಮಾಡ್ತೇವೆ ರೀ, ಮಲ್ಟಿಮೀಟರ್ ಯೂಸ್ ಮಾಡ್ತೇವೆ ರೀ. ಮೈಕ್ರೋಮೀಟರ್, ಅತಿ ಸಣ್ಣ ಅಂತರವನ್ನು ನಿಖರವಾಗಿ ಅಳೆಯಲು ಏನು ಮಾಡ್ತೇವೆ ರೀ, ಮೈಕ್ರೋಮೀಟರ್ ಯೂಸ್ ಮಾಡ್ತೇವೆ. ಹೈಡ್ರೋಮೀಟರ್, ಸೊ ಗಾಜಿನಿಂದ ತಯಾರು ಮಾಡಿರ್ತೇವೆ ರೀ. ಇದೇನು ಮಾಡ್ತೈತೆ ಅಂತಂದ್ರೆ ಸಾಪೇಕ್ಷ ಸಾಂದ್ರತೆಯನ್ನು ಮತ್ತು ನಿರ್ದಿಷ್ಟ ಗುರುತ್ವಾಕರ್ಷಣೆಯನ್ನು ಅಳೆಯಲು ಏನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ಟ್ಯಾಕೋಮೀಟರ್, ಸೊ ಇದನ್ನು ನಾವು ಇಂಜಿನ್ನ ಕಾರ್ಯವೇಗವನ್ನು ರೆವಲ್ಯೂಷನ್ ಪರ್ ಮಿನಿಟ್ನಲ್ಲಿ ಅಳೆಯಲು ಏನು ಮಾಡ್ತೇವೆ, ಬಳಸ್ತೇವೆ. ನೆಕ್ಸ್ಟ್ ಹೈಡ್ರೋಮೀಟರನ್ನು ನಿಯಮಿತವಾಗಿ ಡ್ಯಾಶ್ನಿಂದ ತಯಾರು ಮಾಡಿರ್ತೇವೆ ರೀ, ಗಾಜಿನಿಂದ ತಯಾರು ಮಾಡಿರ್ತೇವೆ. ನಿಯಮಿತವಾಗಿ ವಾಹನದಲ್ಲಿ ಕೂಲೆಂಟನ್ನು ಡ್ಯಾಶ್ ವರ್ಷದಲ್ಲಿ ಬದಲಾವಣೆ ಮಾಡಬೇಕು, 2 ವರ್ಷದಲ್ಲಿ ಏನು ಮಾಡಬೇಕು, ಬದಲಾವಣೆ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ಬರ್ತೈತ್ರಿ. 6 ಚಕ್ರಗಳನ್ನು ಒಳಗೊಂಡಿದ್ದು ಅದರಲ್ಲಿ 4 ಚಕ್ರಗಳು ಚಾಲನಾ ಚಕ್ರಗಳಾಗಿದ್ದಾರೆ. ಅಂದರೆ 6x4 ಅಂತ ಕೊಟ್ಟ ನಾವು 6 ಚಕ್ರಗಳನ್ನು ಒಳಗೊಂಡಿರ್ತೈತ್ರಿ. 4 ಅಂದರೆ 4 ಚಾಲನಾ ಚಕ್ರಗಳು. ದ ಆನ್ಸರ್ ಇಸ್ 6x4 ಡ್ರೈವ್. ನೆಕ್ಸ್ಟ್ ಬರ್ತೈತ್ರಿ, ಕೂಲೆಂಟನ್ನು ಡ್ಯಾಶ್ನಿಂದ ತಯಾರು ಮಾಡಿರ್ತೇವೆ ನಾವು, ಕೆಮಿಕಲಿಂದ ತಯಾರು ಮಾಡಿರ್ತೇವೆ ರೀ. 3ನೇದು ಫ್ರಂಟ್ ಆಕ್ಸಲನ್ನು ಡ್ಯಾಶ್ನಿಂದ ತಯಾರು ಮಾಡಿರ್ತೇವೆ ರೀ. ದ ಆನ್ಸರ್ ಇಸ್ ಅಲ್ಯೂಮಿನಿಯಂ. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ತೈತಿ. ಇಗ್ನಿಷನ್ ಕಾಯಿಲ್ ಅನ್ನು ದಹನ ಸುಳಿಯ ವಿದ್ಯುತ್ತನ್ನು ಡ್ಯಾಶ್ ಪರಿವರ್ತಿಸುತ್ತದೆ. ಇದು ಗೊತ್ತಿದ್ರೆ ನಿಮಗೆಲ್ಲರಿಗೂ 12 ವೋಲ್ಟಿಂದ 22,000 ವೋಲ್ಟಿಗೆ ಕರೆಂಟನ್ನು ಜಂಪ್ ಮಾಡ್ತೈತಿ. ಸೊ ಅಂದಾಗಲೇ ಏನಾಗ್ತೈತ್ರಿ, ಸೊ ಸ್ಪಾರ್ಕ್ ಪ್ಲಗ್ ಒಳಗೆ ಏನಾಗ್ತೈತ್ರಿ, ಎಲೆಕ್ಟ್ರಿಕ್ ಸ್ಪಾರ್ಕ್ ಏನಾಗ್ತೈತಿ, ಕ್ರಿಯೇಟ್ ಆಗ್ತೈತಿ. ಓಕೆ, 2ನೇದು ಮೈಕ್ರೋಮೀಟರ್ ಒಂದು ಡ್ಯಾಶ್ ಅಳತೆ ಉಪಕರಣ ರೀ. ಮೈಕ್ರೋಮೀಟರ್ ಏನ್ರಿ ಇದೆ, ಅಳತೆ ಉಪಕರಣ. ಇದಕ್ಕೆ ನಾವೇನಂತೇವೆ ರೀ, ಸ್ಕ್ರೂ ಗೇಜ್ ಅಂತ ಕರಿತೀವಿ. ನೆಕ್ಸ್ಟ್, ಚಸ್ಸೀಸ್ನ ಕೆಳಗಡೆ ಕಾರ್ಯನಿರ್ವಹಿಸಲು ವಾಹನವನ್ನು ಡ್ಯಾಶ್ ಎತ್ತುವ ಉಪಕರಣ 2 ಪೋಸ್ಟ್ ಲಿಫ್ಟ್ ರೀ. ಓಕೆ, 2 ಪೋಸ್ಟ್ ಲಿಫ್ಟ್ ಒಳಗೆ 2 ಸ್ತಂಭಗಳು ಇರ್ತಾವೆ. ಅದೇನು ಮಾಡ್ತೈತ್ರಿ, ವಾಹನವನ್ನು ಮೇಲಕ್ಕೆತ್ತಿ ಟೆಕ್ನಿಷಿಯನ್ಗೆ ಕೆಲಸವನ್ನು ಮಾಡಲು ಏನು ಮಾಡ್ತೈತ್ರಿ, ಅನುವು ಮಾಡಿ ಕೊಡ್ತೈತೆ. ಸೊ ವೀಲ್ ಬ್ಯಾಲೆನ್ಸರ್ ಅಲ್ಲ, ಇದೇನು ಮಾಡ್ತೈತ್ರಿ, ಟೈರ್ನ ಮತ್ತು ಬೌನ್ಸನ್ನು ಕಡಿಮೆ ಮಾಡಿ ಟೋ ಇನ್, ಟೋ ಔಟ್ ಮತ್ತು ಪಾಸಿಟಿವ್ ಕ್ಯಾಂಬರ್ ಮತ್ತು ನೆಗೆಟಿವ್ ಕ್ಯಾಂಬರ್ಗಳನ್ನು ಸರಿ ಮಾಡೋಕ್ಕೆ ಏನು ಮಾಡ್ತೀವಿ, ವೀಲ್ ಬ್ಯಾಲೆನ್ಸರ್ ಯೂಸ್ ಮಾಡ್ತೀವಿ. ಫ್ಲೈವೀಲ್ ಪುಲ್ಲರನ್ನು ಫ್ಲೈವೀಲ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ರೀ. ಕಾಂಪ್ರೆಸರನ್ನು ಗಾಳಿಯ ಪ್ರಮಾಣವನ್ನು ಕಡಿಮೆ ಮಾಡಿ ಒತ್ತಡವನ್ನು ಜಾಸ್ತಿ ಮಾಡಲು ಏನು ಮಾಡ್ತಾರೆ, ನಾವು ಕಾಂಪ್ರೆಸರನ್ನು ಬಳಸ್ತೇವೆ. ನೆಕ್ಸ್ಟ್, ವಾಹನದ ಏರ್ ಫಿಲ್ಟರ್ನ ಪ್ರತಿ ಡ್ಯಾಶ್ ಕಿಲೋಮೀಟ್ರಿಗೆ ಬದಲಾವಣೆ ಮಾಡ್ಬೇಕ್ರಿ, 50,000 ಕಿಲೋಮೀಟ್ರಿಗೆ ಬದಲಾವಣೆ ಮಾಡಬೇಕಾ. ಓಕೆ, ಏರ್ ಫಿಲ್ಟರ್ನ ನಾವು ಇದರಿಂದ ತಯಾರು ಮಾಡಿರ್ತೇವೆ ರೀ, ಪೇಪರ್ನಿಂದ ತಯಾರು ಮಾಡಿರ್ತೇವೆ ರೀ. ಇದನ್ನು ನಾವು ಏರ್ ಬ್ಲೋವರ್ನಿಂದ ಏನು ಮಾಡ್ತೇವೆ ರೀ, ನಾವು ಕ್ಲೀನ್ ಮಾಡ್ತೇವೆ. ಓಕೆ, ಸೊ ಎಲ್ಲರಿಗೂ ಧನ್ಯವಾದಗಳು. ಸೊ ಇದರಲ್ಲಿ ನಾನು ಒಂದು 120 ಅಥವಾ 130 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕಡಿಮೆ ಅವಧಿಯಲ್ಲಿ ಏನು ಮಾಡೇನಿ ರೀ, ಈಸಿ ಇರೋದರಿಂದ ಕಡಿಮೆ ಅವಧಿಯಲ್ಲಿ ನಾನು ಏನು ಮಾಡೇನಿ, ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ. ಓಕೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಧನ್ಯವಾದಗಳು.